ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡೋ ಸಮಯ. ಹೆಣ್ಣು ಮಕ್ಕಳ ಹೆತ್ತೋರು ಎಲ್ಲಾ ದೇವರಿಗೂ ದೊಡ್ಡೋರು ಅನ್ನೋ ವೇದ ವಾಕ್ಯವನ್ನ ಇಡೀ ಕರ್ನಾಟಕಕ್ಕೆ ಸಾರಿ ಹೇಳಿದ ಹೆಗ್ಗಳಿಕೆ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಸಲ್ಲುತ್ತೆ. ಈ ಧಾರಾವಾಹಿಯ ಅಕ್ಕ ತಂಗಿಯರ ಪಾತ್ರಗಳನ್ನ ತಮ್ಮ ಅದ್ಭುತವಾದಂತಹ ನಟನೆಯೊಂದಿಗೆ ಕಟ್ಟಿಕೊಟ್ಟು ಕನ್ನಡಿಗರಿಂದ ಸೈ ಅನ್ಸ್ಕೊಂಡಂತಹ ಕಲಾವಿದರು. ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಸಹನಾ ಹಾಗೂ ಸ್ನೇಹ. ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು, ಎಲ್ಲ ದೇವರಿಗೂ ದೊಡ್ಡೋಳು. ಸೀರೆ ಬಳೆಯನ್ನು ತೊಟ್ಟೋಳು, ಇವಳ ದೇಶವ ಕಟ್ಟೋಳು, ಇವಳ ದೇಶವ ಕಟ್ಟೋಳು. ಬಾಳ ಬಂಡಿ ಒಬ್ಬಂಡಿ ಎಳೆದವಳು, ಸ್ನೇಹ ಇವನವಿ ಇದು ನಮ್ಮ ಹೆಸ್ನಾಗೆ ಒಂದೇ ಒಲೆ ಐತೆ, ಇಲ್ಲಿ ಮೂರ್ ಒಲೆ ಐತೆ. ಹೆಂಗೋವಿದ ಅನ್ಸೋದು? ಇದು ಸಿಟಿಲಿರೋ ಮಾಡ್ರನ್ ಒಲೆ ಅಕ್ಕ. ಹೌದು, ಇದನ್ನ ಹೆಂಗ್ ಅನ್ಸೋದು? ಏನಿಲ್ಲ, ಇದು ಆಟೋಮ್ಯಾಟಿಕ್ ಗ್ಯಾಸ್ ಸ್ಟೋವ್. ಪ್ರೆಸ್ಟೀಜ್ ಸ್ವಚ್ಛದು. ಸುಮ್ನೆ ಹಿಂಗ್ ಒತ್ತದ ಅಂದ್ರೆ ಗ್ಯಾಸ್ ಆನ್ ಆಗ್ಬಿಡುತ್ತೆ ಅಷ್ಟೇ. ಇದಕ್ ಮ್ಯಾಚ್ ಬಾಕ್ಸ್ ಬೇಕಾಗಿಲ್ಲ ಅಕ್ಕ. ಯವಿ 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 ಏನ್ ಸಂದಾಕಿದ್ಯಾ? ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹ ಇವರೇ ಇದು ಈ ದೊಡ್ಡ ಬೀರು. ಅಯ್ಯೋ ಅಕ್ಕ, ಇದು ಬೀರು ಅಲ್ಲ, ಇದನ್ನ ಫ್ರಿಡ್ಜ್ ಅಂತಾರೆ. ನಾವು ತಣ್ಣಗಿರೋ ಪದಾರ್ಥಗಳಿರ್ತಾವಲ್ಲ, ಹಾಲು, ಮೊಸರು, ಬೆಣ್ಣೆ ಅಂತದ್ನೆಲ್ಲ ಇಲ್ಲಿ ಶೇಖರಣೆ ಮಾಡ್ಬೋದು. ಹೌದು, ಇಲ್ಲಿ ನೀವು ನೋಡ್ತಿರೋ ಹಾಗೆ ಆರೋಗ್ಯ ಹಾಲು, ಮೊಸರು, ಬೆಣ್ಣೆ ಎಲ್ಲ ಇದ್ರೊಳಗೆ ಇಡ್ಬೋದು. ಸಂದಾಗೈತೆ ಸಂದಾಗೈತೆ. ಸ್ನೇಹ ಇವನವಿದು ಫ್ಲಾಸ್ಕು ಈ ದೊಡ್ಡದಾಗೈತಾ? ಸಾನಾಕ, ಅದು ಫ್ಲಾಸ್ಕ್ ಅಲ್ಲ, ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್. ಇದ್ರೊಳಗಡೆ ಏನೇ ಹಾಕಿದ್ರು ಗರಗರ ಗರಗರ ಅಂತ ಗ್ರೈಂಡ್ ಮಾಡಕ್ ಬಿಡುತ್ತೆ. ಅಯ್ಯೋ ತಪ್ಪಾಗೋಯ್ತು. ನಮ್ಮ ಮೆಸ್ಸಲ್ಲಿ ಮಿಕ್ಸಿ ಯೂಸ್ ಮಾಡ್ತೀವಲ್ಲ ಅಕ್ಕ, ಆ ತರ. ಅಂದ್ರೆ ರುಬ್ಬಕಲ್ ಇರುತ್ತಲ್ವಾ, ಅದು ಮಾಡರ್ನ್ ಮಿಕ್ಸಿ ಇದು. ಸಂದಾಗೈತೆ ಸಂದಾಗೈತೆ. ಇವನಿದು ಕಲರ್ ಆಗೈತೆ. ಈ ಜ್ಯೂಸ್ನ ಕುಡಿಬೋದಾ? ಅಯ್ಯೋ ಅಕ್ಕ, ಕುಡ್ದು ಬಿಡ್ಬೇಡ. ಅದನ್ನ ಡಿಶ್ ವಾಶ್ ಲಿಕ್ವಿಡ್ ಅಂತಾರೆ. ಒಂಥರ ಸೋಪ್ ನೀರಿದ್ದಂಗೆ. ಪಾತ್ರೆಗಳೆಲ್ಲ ಗಲೀಜಾದ್ಮೇಲೆ ಅದನ್ನ ಕ್ಲೀನ್ ಮಾಡಕ್ ಹೆಲ್ಪ್ ಆಗುತ್ತೆ. ಈಗ ನಿಮ್ ಹಳ್ಳಿನಲ್ಲಿ ಇಜ್ಲು ಮತ್ತೆ ಮಣ್ಣೆಲ್ಲ ಸಿಗ್ತಿರಲ್ಲ, ಸಿಟಿನಲ್ಲಿ ಹಂಗ ಅಲ್ವೇ ಅಲ್ಲ. ಒಂದ್ ಡ್ರಾಪ್ ಸೋಪ್ ನೀರು ಅಂದ್ರೆ ನಮ್ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್ ಹಾಕ್ಬಿಟ್ರೆ ಇಡೀ ಪಾತ್ರೆ ಎಲ್ಲ ಫಳ 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 ಅಂತ ಹೊಳಿಯತ್ತೆ. ಅಕ್ಷರ ಕಲಿತಿಲ್ಲ ನಾ. ನಂಗೆ ಈ ಮೆಸ್ನ ನೋಡ್ತಿದ್ರೆ ಯೋನ್ ಅನ್ಸ್ತಾ ಗೊತ್ತಾ? ಏನ್ ಅನ್ಸ್ತಿದೆ ಅಕ್ಕ? ನಾವು ಇದೇ ತರ ದೊಡ್ಡ ಮೆಸ್ನ ಕಟ್ಸಿ ನಮ್ಮ ಇಡೀ ಊರ್ ಜನಕ್ಕೆ ಊಟ ಹಾಕ್ಬೇಕು ಅಂತ ಅನ್ಸ್ತೈತೆ. ಸೂಪರ್, ಹಂಗಿರ್ಬೇಕು ಹೆಣ್ಮಕ್ಳಂದ್ರೆ. ಅಲ್ಲ ವೀಕ್ಷಕರೇ, ಸೊ ಹಳ್ಳಿಯಿಂದ ಬಂದು ಇಲ್ಲಿಗೆ ಬಂದಿದ್ದೀರಾ. ನಮ್ಮ ಮಾಡರ್ನ್ ಮೆಸ್ಸಿಗೆ ಬಂದಿರುವಂತಹ ಮಿಸ್ ಗಳನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಇವತ್ತು ನಮ್ಮ ಕಪಲ್ಸ್ ಕಿಚನ್ ಗೆ ನೀವು ಬಂದಿದ್ದೀರಾ, ನಮಗ್ ತುಂಬಾನೇ ಖುಷಿ ಆಗ್ತಿದೆ. ಸೊ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ಅಕ್ಷರ ಅಂಡ್ ಸಂಚನಾ. ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಂಡು ಮಾತಾಡೋಣ, ಬನ್ನಿ. ಸಂಜನಾ, ಅಕ್ಷರ ಆಗಿ ಫಸ್ಟ್ ಟೈಮ್ ನೀವು ಎಲ್ಲಿ ಮೀಟ್ ಮಾಡಿದ್ದು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಫಸ್ಟ್ ಟೈಮ್ ನಾನು ಇವ್ರನ್ನ ಮೀಟ್ ಮಾಡಿದಾಗ ಮೀಟ್ ಮಾಡಿದ್ದು ನಾವು ಮಾಕ್ ಟೆಸ್ಟ್ ಅಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಓಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಬೈ ತರಾನೇ ಇದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಕ್ಲೋಸ್ ಆದ್ವಿ. ಯಾವ ತರ ಸ್ಟಾರ್ಟಿಂಗ್? ಹಾಯ್. ಸೊ ನಾವು ಬೆಟ್ಟೆಗೌಡ್ರ ಮನೆಯಲ್ಲಿ ಪುಟ್ಟಕ್ಕನ ಮಕ್ಳದು ಮಾಕ್ ಎಪಿಸೋಡ್ಸ್ ಶೂಟ್ ಮಾಡ್ತಾ ಇದ್ವಿ. ಅವಾಗ ನನಗೆ ಎಲ್ಲರೂ ಹೊಸಬ್ರು, ಬಿಕಾಸ್ ನಂದು ಏನೇನೋ ಮೆಸ್ಸಿ ಆಗಿ ಕಾಸ್ಟಿಂಗ್ ಆಗಿದೆ ಎಂಡ್ ಮೂಮೆಂಟ್ ಅಲ್ಲಿ. ಮೆಸ್ಸಿ ಆಗಿ ಫೈನಲಿ ಮೆಸ್ ಒಳಗೆ ಬಂದ್ರು. ಫೈನಲಿ ಮೆಸ್ ಒಳಗೆ ಬಂದೆ. ನೈಸ್ ಒನ್. ಸೊ ಬೇರೆಯವರೆಲ್ಲ ಆಲ್ರೆಡಿ ಪರಿಚಯ ಆಗ್ಬಿಟ್ಟಿದ್ರು, ಮುಹೂರ್ತಕ್ಕೆಲ್ಲ ಇದ್ರು. ಬಟ್ ಐ ವಾಸ್ ವೆರಿ ನ್ಯೂ ಟು ದ ಸೆಟ್. ಅವಾಗ ನಾನು ಅಲ್ಲಿ ಎಂಟರ್ ಆಗಿದ ತಕ್ಷಣ ನನಗೆ ಇಬ್ರು ಕ್ಯಾರೆಕ್ಟರ್ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸಿದ್. ನನ್ನ ಅಕ್ಕ ಮತ್ತೆ ತಂಗಿ, ಅವರಿಬ್ರು ಆಲ್ರೆಡಿ ಒಟ್ಟಿಗೆ ಮಾತಾಡ್ತಾ ಇದ್ರು. ಸೊ ನನಗೆ ಸ್ವಲ್ಪ ಅಲ್ಲಿ ಐ ಫೆಲ್ಟ್ ಲೆಫ್ಟ್ ಔಟ್. ಅಂದ್ರೆ ಏನಂದ್ರೆ ಹೋದ ತಕ್ಷಣ ಹಾಯ್ ಅಂದ್ರೆ ಅವರು ಜಸ್ಟ್ ಲೈಕ್ ದಿಸ್. ಐ ಲುಕ್ಡ್ ಅಟ್ ಹರ್, ಐ ವಾಸ್ ಲೈಕ್ ಹಾಯ್. ಶಿ ವಾಸ್ ಲೈಕ್ ಹಾಯ್ ಅಷ್ಟೇ. ಆ ಥರ ಎಲ್ಲ ಯಾರು ಆಟಿಟ್ಯೂಡ್ ಥ್ರೋ ಮಾಡೋದು ಆ ಥರ ನಮ್ಮ 3 ಜನನೂ ಹಂಗಿಲ್ಲ. ಜಸ್ಟ್ ಸಿಂಪಲ್ ಹಾಯ್ ಹಾಯ್ ಅಷ್ಟೇ. ಅಂಡ್ ಅವ್ರಿಬ್ರು ಮಾತಾಡ್ಕೊಂಡಿದ್ದಾರೆ, ಇವ್ರನ್ನೆಲ್ಲೋ ನೋಡಿದೀವಲ್ಲ ಅಂತ ಫ್ರಮ್ ಪ್ರೀವಿಯಸ್ ಇದು. ಬಟ್ ನನಗೆ ಹೆಂಗ್ ಬಂತಂದ್ರೆ, ಅವರಿಬ್ರು ಆಲ್ರೆಡಿ ತುಂಬಾ ಕ್ಲೋಸ್ ಇದ್ದಾರೆ. ಅಟ್ಲೀಸ್ಟ್ ಶಿಲ್ಪ ಒಂದ್ ಚೂರ್ ನನ್ನ ಜೊತೆ ಎಕ್ಸ್ಟ್ರಾ ಮಾತಾಡ್ತಿದ್ರು. ಇವ್ರು ಏನು ಎಕ್ಸ್ಟ್ರಾ ಮಾತಾಡ್ಲಿಲ್ಲ. ಫಸ್ಟ್ 2 days ಮಾಕ್ ಶೂಟ್ ಏನು ಎಕ್ಸ್ಟ್ರಾ ಮಾತಾಡ್ಲಿಲ್ಲ. ಅಂಡ್ ಅವರೇ ಒಂದು ಬೇಜಾರಲ್ಲಿದ್ರು. ದಟ್ಸ್ ಹೌ ಐ ಸಾ ಹರ್ ಫಸ್ಟ್. ಫುಲ್
ಫುಲ್ಲು ಸ್ಯಾಡ್ ಆಗಿ ಕೂತಿದ್ರು ಬಿಕಾಸ್ ಅವ್ರಿಗೆ ಲಂಗ ದಾವಣಿ ಫಸ್ಟ್ ಕಾಸ್ಟ್ಯೂಮ್ ಕೊಟ್ಟಿದ್ದು, ಆಮೇಲೆ ಸ್ಯಾರಿ ಅಂತ ಹೇಳಿದ್ರು. ಅದಕ್ಕೆ ಫುಲ್ ಬೇಜಾರಾಗಿ ಸ್ವಲ್ಪ ಡಿಪ್ರೆಸ್ ಮೋಡಲ್ ಇದ್ರು. ನಾನು ಯಾಕೆ ಹುಡುಗಿ ಹಿಂಗಿದ್ದಾಳೆ, ಓಕೆ ಬಿಡು ಆಮೇಲೆ ಇವೆನ್ಚುಲಿ ತಿಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಅದು ನಮ್ದು ತುಂಬಾ ಕೋಲ್ಡ್ ಅಂಡ್ ಜಸ್ಟ್ ಏನಂತಾರೆ ವೆರಿ ಮೊಮೆಂಟ್ರಿ ಮೀಟಿಂಗ್, ಜಬ್ಬಿ ಮೆಟ್ ಅನ್ನೋ ತರ. ಏನಿಗೆ ಗೊತ್ತಾ, ಅವ್ರು ಜಾಸ್ತಿ ಮಾತಾಡೋದಿಲ್ಲ, ಕೆಲಸ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ನಿಮ್ ಮೆಸ್ಸಲ್ಲಿ ಹೆಡ್ ಕುಕ್ ಯಾರು? ಹೌದು, ಪಾಕ ಪ್ರವೀಣೆ ಅಂತ ಹೇಳೋದು. ಸೊ ಈಗ ಮೊದಲನೇದಾಗಿ ನಮ್ಮ ಪಾಕಶಾಲೆಯಲ್ಲಿ ಯಾರು ಅಡಿಗೆ ಮಾಡ್ತೀರಾ? ಪಾಕ ಪ್ರವೀಣೆ ಅಂತ ಅನ್ಸ್ಕೊಂಡಿರೋ ನಮ್ಮ ಅಕ್ಕನೇ ಮಾಡ್ಲಿ ಫಸ್ಟ್ ಅಲ್ವಾ? ನಮ್ಮ ಅಕ್ಕನ ಮತ್ತೆ ತಂಗಿನ ಕಿಚನ್ ಒಳಗಡೆ ಕರ್ಕೊಂಡು ಹೋಗೋಣ ಬನ್ನಿ ಪ್ಲೀಸ್. ಸೊ ಅಕ್ಷರ, ಇವತ್ತು ನಮ್ಗೆ ಏನ್ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ಪೈನಾಪಲ್ ಫ್ರೈಡ್ ರೈಸ್. ಪೈನಾಪಲ್ ಫ್ರೈಡ್ ರೈಸಾ? ಒಂದ್ ನಿಮಿಷ ತಡೀರಿ. ಆಕ್ಚುಲಿ ಪೈನಾಪಲ್ ಸ್ಯಾಲಡ್ ಕೇಳಿದೀವಿ, ಜ್ಯೂಸ್ ಕೇಳಿದೀವಿ. ಪೈನಾಪಲ್ ಫ್ರೈಡ್ ರೈಸ್ ಅಂದ್ರೆ ಫ್ರೈಡ್ ರೈಸ್ಗೂ ಪೈನಾಪಲ್ ಹಾಕ್ತಾರಾ ಅಂತ ಶಾಕ್ ಅಲ್ಲಿ ಇದೀನಿ. ಸೊ ಎಲ್ಲ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಬಿಡಿ. ಸೊ ನಾನಿವತ್ತು ಪೈನಾಪಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದು ಬಾದಾಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬಹುದು ಅಥವಾ ಹಚ್ಕೊಂಡು ಕೂಡ ಹಾಕೋಬಹುದು. ಓಕೆ. ಇದು ಆನಿಯನ್, ಟೊಮೆಟೊ, ಪೈನಾಪಲ್ಲು, ಸೊ ಇದು ಕ್ಯಾಪ್ಸಿಕಮ್ಮು, ಇದು ಕೊಬ್ಬರಿ ತುರಿ. ನಾವು ಕೊಬ್ಬರಿ ತುರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಮೆಣಸಿನ್ಕಾಯಿ ನಮಗೆ ಬೇಕು ಅಂದರೆ ಸ್ವಲ್ಪ ಸ್ಪೈಸಿ ಬೇಕು, ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಬೋದು. ಸೊ ಇದು ಕೊತ್ತಂಬರಿ ಸೊಪ್ಪು, ಇದು ಸಾಲ್ಟು, ರೈಸು. ಸೊ ಮೊದಲು ಪ್ಯಾನ್ ಬೇಕು ನನಗೆ. ಸೊ ಸಂಜನಾ ಅವ್ರಿಗೆ ಪ್ರೀತಿಯಿಂದ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ಓಕೆ. ಸೊ ಬಾಣ್ಲಿ ಇಟ್ಟಾಯ್ತು ಫಸ್ಟ್. ಸೊ ಈಗ ಮೊದಲು ಈ ಬಾಣ್ಲಿಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಏನು ಸ್ವಲ್ಪ ಹಾಕೋಬೇಕಾ, ಜಾಸ್ತಿ ಹಾಕೋಬೇಕಾ? ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಆದ್ರೆ ಸಾಕು. ಓಕೆ. ಸೊ ಇವಾಗ ರೈಸ್ ತಿಂದು ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸೊ ಎಣ್ಣೆ ಹಾಕದ್ಮೇಲೆ ಈ ಒಂದು ಆಲ್ಮಂಡ್ಸ್ ನ ಹಾಕ್ತೀವಿ, ಚಾಪ್ಡ್. ಒಂದು 8 ರಿಂದ 9 ಹಾಕೋತಿದ್ದೀನಿ ನಾನು. ಸೊ ಆಲ್ಮಂಡ್ ಆದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ಹಚ್ಕೊಂಡಿದ್ದೀನಿ. ಹಚ್ಕೊಳ್ಳಬಹುದು ಅಥವಾ ಪೇಸ್ಟ್ ಮಾಡ್ಕೋಬಹುದು. ಸೊ ಇದು ಹಚ್ಕೊಂಡಿರೋದನ್ನ ಈಗ ಹಾಕ್ತೀನಿ. ಇದು ಎಲ್ಲಿ ಕಲ್ತಿದ್ ನೀವು? ಇದು ಆಕ್ಚುಲಿ ಅಮ್ಮ ಹೇಳ್ಕೊಟ್ಟಿದ್ದು. ಸೊ ಅಮ್ಮ ಅಡುಗೆಲಿ ತುಂಬಾನೇ ಎಕ್ಸ್ಪರ್ಟ್ ಆಕ್ಚುಲಿ. ಪೈನಾಪಲ್ ಫ್ರೈಡ್ ರೈಸ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ರೆ ಆಕ್ಚುಲಿ ಇದು ಇಮ್ಯುನಿಟಿ ಬೂಸ್ಟರ್ ಒಂದು, ಮತ್ತೆ ಬೋನ್ಸ್ಗೆ ತುಂಬಾ ಒಳ್ಳೇದು ಪೈನಾಪಲ್ ಸ್ಪೆಷಲಿ. ಅದಕ್ಕೆ ನಾನು ತುಂಬಾ ಪ್ರಿಫರ್ ಮಾಡ್ತೀನಿ. ಓಕೆ. ಶುಂಠಿ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ. ಸೊ ಈಗ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಲೈಟ್ ಆಗಿ ಬ್ರೌನ್ ಕಲರ್ ಬಂದ್ಮೇಲೆ ನಾವು ಈರುಳ್ಳಿ ಹಾಕೋತೀವಿ. ಚಾಪ್ಡ್ ಆನಿಯನ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇವಾಗ ಇದು ಏನು ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಹೌದು. ಇದೊಂದು 2 ಮಿನಿಟ್ಸ್. ಈರುಳ್ಳಿ ಬೆಳ್ಳುಳ್ಳಿ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಪ್ಪ. ಆಕ್ಚುಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ತುಂಬಾ ಇದೆ ಅದಕ್ಕೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ 3 ಸೇರಿಸಿದ್ರೆ ಆಂಟಿ ಇನ್ಫ್ಲಮೇಟರಿ, ಆಂಟಿಸೆಪ್ಟಿಕ್ ಮತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗತ್ತೆ ಅಂತ ಹೇಳಿ. ಅಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ವೆಜ್ ಚೆನ್ನಾಗಿ ಮಾಡ್ತೀರಾ, ನಾನ್ ವೆಜ್ ಚೆನ್ನಾಗಿ ಮಾಡ್ತೀರಾ ಅಡುಗೆ? ಆಕ್ಚುಲಿ ನಾನು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ, ಬಟ್ ಇವತ್ತು ಮಾಡ್ತಾರೆ ಅಂತ ಹೇಳ್ತಾರೆ. ಸ್ಪೆಷಲಿ ಪೈನಾಪಲ್ ಫ್ರೈಡ್ ರೈಸ್ ನ ಚೂಸ್ ಮಾಡ್ಕೊಂಡೆ ಅಂದ್ರೆ ಹೆಲ್ತ್ಗೆ ಒಳ್ಳೇದು. ಅಂಡ್ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಇಷ್ಟ ಪೈನಾಪಲ್ ಅಥವಾ ವೆಜಿಟೇರಿಯನ್. ಶೀಸ್ ಅ ವೆಜಿಟೇರಿಯನ್ ಅಲ್ಲ, ಸೊ ಅವಳಿಗೆ ವೆಜ್ ತುಂಬಾ ಇಷ್ಟ ಅಂತ ನಾನು ಇದನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ನೋಡಿದ್ರ ಪ್ರೀತಿ ಹಂಗೆ ಉಕ್ಕಿ ಹರಿತಾ ಇದೆ ಇಲ್ಲಿ. ಆನಿಯನ್ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಸೊ ಆನಿಯನ್ ಹಾಕಿದ್ಮೇಲೆ ನಾನು ಇಟ್ಕೊಳ್ಳೋಣ, ಟೊಮೆಟೊ ಹಾಕೊಂತೀನಿ. ಸೊ ಈಗ ಇದಾಗಿದೆ. ನಾನೀಗ ಕ್ಯಾಪ್ಸಿಕಮ್ ಹಾಕೋತೀನಿ, ಚಾಪ್ಡ್ ಕ್ಯಾಪ್ಸಿಕಮ್. ದೊಡ್ಡ ಮೆಣಸಿನಕಾಯಿ. ಇದರಲ್ಲಿ ಕಲರ್ ಬರುತ್ತಲ್ಲ, ಬೆಲ್ ಪೇಪರ್ ಎಲ್ಲ ಹಾಕ್ಬೋದಾ? ದಿಸ್ ಇಸ್ ಏನೋ ಕಲರ್ ಹಾಕ್ಬೋದು, ಬಟ್ ಇದು ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಅಂತ ನಾವು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಪೈನಾಪಲ್ಗೆ ಬರ್ತೀನಿ, ವಿಚ್ ಇಸ್ ಮೈ ಫೇವ್ರೆಟ್ ಫ್ರೂಟ್. ನಮಗೆ ಪೈನಾಪಲ್ ಎಷ್ಟು ಬೇಕೋ ಅಷ್ಟು, ಬಿಕಾಸ್ ಯಾಕಂದ್ರೆ ಪೈನಾಪಲ್ ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವೀಟು ಸ್ವಲ್ಪ ಹುಳಿ ಇರುತ್ತಲ್ಲ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನನಗೆ ತುಂಬಾ ಇಷ್ಟ ಹಾಕಿ. ನೇಚರು ಸೌರು ಪೈನಾಪಲ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ, ಎಷ್ಟು ಮ್ಯಾಚಿಂಗ್ ನೋಡಿ. ಓಡಾಡೋ ಪೈನಾಪಲ್ ತರಾನೇ ಕಾಣಿಸ್ತಿದ್ದೀರಾ. ಅಯ್ಯಯ್ಯೋ. ಸೊ ಇದು ಪೈನಾಪಲ್ ಆಕ್ಚುಲಿ ಸ್ವಲ್ಪ ಫ್ರೈ ಆಗಿದೆ. ಈಗ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಸ್ವಲ್ಪ ಹಾಕೋಬೇಕು. ಕೊಬ್ಬರಿ ತುರಿ ಹಾಕೋದ್ರಿಂದ ಏನು ಡಿಫ್ರೆನ್ಸ್? ಫ್ರೈಡ್ ರೈಸ್ ಕೊಬ್ಬರಿ ತುರಿ ಹಾಕ್ತಾರಾ? ಯೂಶಲಿ ಕೆಲವ್ರು ಪ್ರಿಫರ್ ಮಾಡ್ತಾರೆ, ಕೆಲವ್ರು ಪ್ರಿಫರ್ ಮಾಡಲ್ಲ. ಕೊಬ್ಬರಿ ಅಲ್ವಾ ಅಂತ ಹೇಳಿ ಕೆಲವ್ರು ಪ್ರಿಫರ್ ಮಾಡಲ್ಲ, ಬಟ್ ನಮ್ಮಲ್ಲೆಲ್ಲ ಪ್ರಿಫರ್ ಮಾಡ್ತೀವಿ ನಾವು. ಕೋಕೋನಟ್ ಟೇಸ್ಟ್ ಬರುತ್ತೆ ಓವರ್ ಆಲ್.
ಈಗ ಇನ್ನೊಂದ್ 2 ಐಟಮ್ ಹಾಕಿ ರೈಸ್ ಹಾಕಿ ಕಲ್ಸ್ಬಿಟ್ರೆ ಇನ್ನೇನು ಮುಗಿಯೋ ಎಂಡ್ ಸ್ಟೇಜ್ ಅಲ್ಲಿ ಇದೆ ಅನ್ಸ್ತಿದೆ. ಬಾಯಲ್ಲಿ ನೀರ್ ಬರ್ತಾ ಇದೆ, ಹಶ್ವು ಆಗ್ತಿದೆ. ಬೇಗ ಅಕ್ಕ. ತಂಗಿ ಪ್ರೀತಿಯಿಂದ ಕೇಳ್ತಿದ್ದಾರೆ. ಸೊ ಕೊಬ್ಬರಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ ಪ್ರಾಪರ್ ಆಗಿ. ಕೊಬ್ಬರಿ ಹಾಕದ್ಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸಾಲ್ಟ್ ನಾವು ಮುಂಚೆನೂ ಹಾಕೋಬಹುದು, ಸ್ಟಾರ್ಟಿಂಗ್ ಅಲ್ಲೂ ಹಾಕೋಬಹುದು, ಈಗಲೂ ಹಾಕೋಬಹುದು, ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಯೂಶಲಿ ಚಿಲ್ಲೀಸ್ ಎಲ್ಲ ಒಗ್ಗರಣೆ ಟೈಮಲ್ಲಿ ಏನಕ್ಕೆ ನಾನು ಹೀಗೆ ಹಾಕ್ತಿದೀನಿ ಅಂದ್ರೆ ಅದು ತಿನ್ಬೇಕಾದ್ರೆ ಒಂಚೂರು ಸ್ಪೈಸಿ ಸಿಗ್ಲಿ ಅಂತ. ಯಾಕಂದ್ರೆ ಪೈನಾಪಲ್ ಸ್ವಲ್ಪ ಸ್ವೀಟ್ ಇರುತ್ತೆ, ಸೊ ಹಾಗಾಗಿ ನಾನು ಸ್ವಲ್ಪ ಲಾಸ್ಟ್ ಹಾಕ್ತಾ ಇದ್ದೀನಿ. ಈಗ ಹಾಕ್ತೀನಿ ಚಿಲ್ಲಿ. ನಮಗೆ ಎಷ್ಟು ಬೇಕೋ ಅಷ್ಟು, ಬಿಕಾಸ್ ಕೆಲವರು ಸ್ಪೈಸಿ ತಿಂತಾರೆ. ಹಾ, ಸೊ ಮೆಣಸಿನ್ಕಾಯಿ ಆಯ್ತು. ಸೊ ಈಗ ನಾನು ರೈಸ್ ಹಾಕೊಂತೀನಿ. ಇದು ಏನ್ ರೆಗ್ಯುಲರ್ ರೈಸಾ ಬಾಸುಮತಿ ರೈಸಾ? ಇದು ಆಕ್ಚುಲಿ ಬಾಸುಮತಿ ರೈಸ್. ಬಾಸುಮತಿ ರೈಸ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಾಸುಮತಿ ಹಾಕೋತಾ ಇದೀನಿ. ನಾರ್ಮಲ್ ರೈಸು ಕೂಡ ನಾವು ಯೂಸ್ ಮಾಡ್ಬೋದು. ಇವ್ರು ಹೇಳಿತರ ನಾರ್ಮಲ್ ರೈಸ್ ಅಥವಾ ಬ್ರೌನ್ ರೈಸ್ ಯಾವ್ದಾದ್ರು ಯೂಸ್ ಮಾಡ್ಬೋದು. ಈ ತರಕಾರಿ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗಿ ಅಷ್ಟೇ ಕುಕ್ ಆಗ್ಬೇಕು, ಫುಲ್ ಬೇಯಬಾರ್ದು ಅಲ್ವಾ? ಬಾಯಿಗೆ ಹಂಗೆ ಸಿಗ್ಬೇಕು. ಹಾ, ಬಾಯಿಗೆ ಅಂದ್ರೆ ಅದೇ ಪೈನಾಪಲ್ ಸ್ವಲ್ಪ ಬೇಯಬೇಕು, ಯಾಕಂದ್ರೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸ್ವಲ್ಪ ಬೆಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಪೈನಾಪಲ್ ಫ್ರೈಡ್ ರೈಸ್ ಆಲ್ಮೋಸ್ಟ್ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಫಿನಿಶಿಂಗಿಗೆ. ಕೊತ್ತಂಬರಿ ಸೊಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಲೈಟ್ ಆಗಿ. ಅಕ್ಷರ್ ಅವರು ಪ್ರೀತಿನ ಮಾಡಿರುವಂತಹ ಆ ಪೈನಾಪಲ್ ಫ್ರೈಡ್ ರೈಸ್ ನೋಡಕ್ಕೆ ಕಲರ್ಫುಲ್ ಆಗಿದೆ. ಆ ಪರಿಮಳ ಮಾತ್ರ ಇಲ್ಲಿ ಗಂಟ ಬರ್ತಾ ಇದೆ. ಸಾನಕ್ಕ ಬೇಗ ಗಾರ್ನಿಶ್ ಮುಗಿಸಿ ಒಂದ್ ತಟ್ಟೆಗೆ ಹಾಕೊಟ್ಬಿಟ್ರೆ. ಸೊ ಈಗ ಫೈನಲಿ ಪೈನಾಪಲ್ ಫ್ರೈಡ್ ರೈಸ್ ರೆಡಿ ಇದೆ. ಸೊ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ. ಪ್ರೀತಿಯಿಂದ ಮಾಡಿರುವಂತಹ ಪೈನಾಪಲ್ ಫ್ರೈಡ್ ರೈಸ್ ರೆಡಿ ಆಗಿದೆ. ತಟ್ಟೆಗಳು ರೆಡಿ ಇದೆ. ಫಸ್ಟ್ ನಮ್ ಸಂಜನಾ ತಿನ್ಸ್ಬಿಡಿ. ಹಾ, ಇದ್ರ ಘಮ ತಗೊಂಡೆ, ಸಖತ್ತಾಗಿದೆ. ನಾವು ಟೈಮ್ ಫಾರ್ ದ ಬೈಟ್. ನೈಸ್. ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಜವಾಗ್ಲೂ ಚೆನ್ನಾಗಿದೆ. ನಂಗೆ ಹೆಂಗೆ ಇಷ್ಟನೋ ಹಂಗೆ ಇದೆ. ಒಂದು ಬೈಟಲ್ಲಿ ಎಷ್ಟು ಹೆಲ್ದಿ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಐ ಆಮ್ ವೆರಿ ಕಾನ್ಶಿಯಸ್ ಆ ರೀತಿಲಿ. ಸೊ ಪರ್ಫೆಕ್ಟ್ ಆಗಿದೆ ನನಗೆ. ಆ್ಯಂಡ್ ಆ ಪೈನಾಪಲ್ ಸ್ವೀಟ್ ಆಗಿದೆ. ಆ ಕ್ಯಾಪ್ಸಿಕಮ್ ಕ್ರಂಚಿ ಆಗಿದೆ. ಆ ಚಿಲ್ಲಿ ಮಧ್ಯದಲ್ಲಿ ಒಂದು ಸಿಕ್ತು, ಅದು ಸ್ಪೈಸ್ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ಒಂದು ಫ್ಲೇವರ್ ಬ್ಲಾಸ್ಟ್ ಆಗ್ತಿದೆ ನನ್ನ ಮೌತಲ್ಲಿ. ಸಖತ್ತಾಗಿದೆ. ಸಾನಕ್ಕ ನೀವು ಟೇಸ್ಟ್ ಮಾಡ್ತೀರಾ? ನಾನು ಈ ಶೋಗೆ ಬಂದಿದ್ದೀನಿ ಅಂತ ಈ ಮಾತು ಹೇಳ್ತಿಲ್ಲ. ಆ್ಯಕ್ಚುಲಿ ಅಮ್ಮ ನನಗೆ ಏನೇ ಹೇಳ್ಕೊಟ್ರು ಕೂಡ ಅದನ್ನ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪರ್ಫೆಕ್ಟಾಗಿ ಕಲಿತೀನಿ ಇವ್ರು ಹೇಳಿತಾರನೆ. ಸೊ ನಾನು ಅನ್ಕೊಂಡಂಗೆ ಚೆನ್ನಾಗಿ ಬಂದಿದೆ. ಓಕೆ, ಇಷ್ಟೆಲ್ಲ ಹೇಳಿದಿರಾ ಅಂದ್ರ ಮೇಲೆ ನಾನು ತಿನ್ಬೇಕು. ಎ ಕ್ಲಾಸ್. ಅಕ್ಷರ ಅವ್ರು ಹೇಳಿದ ಪ್ರತಿಯೊಂದು ಮಾತು ಅಕ್ಷರ ಸಹ ಸೂಪರ್, ಸತ್ಯ, ಸಖತ್ತಾಗಿದೆ ಟೇಸ್ಟು. ಸೊ ವೀಕ್ಷಕರೇ, ಈ ಸಖತ್ತಾಗಿರುವಂತಹ ಕಲರ್ಫುಲ್ ಆದಂತಹ ಹೆಲ್ದಿ ಪೈನಾಪಲ್ ಫ್ರೈಡ್ ರೈಸ್ ಮಾಡೋ ವಿಧಾನ ಹೇಗೆ ನೋಡ್ಕೊಂಬರೋಣ. ಪೈನಾಪಲ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಒಲೆಯ ಮೇಲೆ ಒಂದು ಬಾಣ್ಲಿಯನ್ನ ಇಟ್ಟು ಎಣ್ಣೆಯನ್ನ ಹಾಕಿಕೊಳ್ಳಿ. ಪೀಸ್ ಮಾಡಿಕೊಂಡಂತಹ ಬಾದಾಮಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಪೈನಾಪಲ್ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅನ್ನವನ್ನ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಪೈನಾಪಲ್ ಫ್ರೈಡ್ ರೈಸ್ ರೆಡಿ. ಅದ್ಭುತವಾಗಿ ಫ್ರೈಡ್ ರೈಸ್ ತಿಂದ್ವಿ ನಾವೆಲ್ಲರೂ ಅಲ್ವಾ? ಈಗ ನಿಮ್ ಪಾತ್ರಗಳ ಬಗ್ಗೆ ಮಾತಾಡೋಣ. ಇವಾಗ ನಿಮ್ ರಿಯಲ್ ಲೈಫ್ಗೂ ಸೀರಿಯಲ್ ಅಲ್ಲಿ ಮಾಡೋ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸಸ್ ತುಂಬಾ ಕಡಿಮೆ, ಸಿಮಿಲಾರಿಟೀಸ್ ತುಂಬಾ ಜಾಸ್ತಿ. ಆಲ್ಮೋಸ್ಟ್ 90% ಸ್ನೇಹ ಸಂಜನಾ ಒಂದೇ ಅಂತ ಹೇಳ್ಬೋದು. ಒಂದು ಡಿಫ್ರೆನ್ಸ್ ಏನಂದ್ರೆ ಸ್ನೇಹ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ಬಿಡ್ತಾಳೆ ಕೆಲವೊಂದ್ ಕಡೆ, ಸ್ವಲ್ಪ ಜಾಸ್ತಿನೇ ರಿಯಾಕ್ಟಿವ್ ಆಗಿರ್ತಾಳೆ. ಜೋರಾಗಿ ಕಿರ್ಚೋದು, ಮತ್ತೆ ಎಲ್ಲೂ ಯೋಚನೆ ಮಾಡದೆ ಬೀದಿಲೆಲ್ಲ ಜಗಳಕ್ಕೆ ಹೋಗೋದು, ಆತರ ಎಲ್ಲ ನಾನ್ ಮಾಡಲ್ಲ. ಸ್ವಲ್ಪ ಡಯಲ್ ಡೌನ್ ಆಗಿರ್ತೀನಿ.
ಬಟ್ ಅದರ್ವೈಸ್ ಆಲ್. ಈಗ ಅಕ್ಷರ ಹೇಳಿ. ನನ್ನ ಸಹನಾ ಪಾತ್ರಕ್ಕೂ ಅಕ್ಷರಂಗೂ ಸಿಮಿಲಾರಿಟೀಸ್ ಇದೆ, ಬಟ್ ಅವಳು ಸಹನಾ ಹೇಗೆ ಸಾಫ್ಟ್, ಸಹನಾ ಅಕ್ಷರನು ಸ್ವಲ್ಪ ಸಾಫ್ಟ್ ಹಾಗೆ. Okay. ಸೊ ಅತ್ತೆ ಅಂತ ಬಂದಾಗ ಅಕ್ಷರ ಅಷ್ಟೊಂದು ಸಹಿಸ್ಕೊಳ್ಳಲ್ಲ, ಒಂದ್ ಮಟ್ಟಕ್ಕೆ ಸಹಿಸ್ಕೋತೀನಿ. ಬಟ್ ಸಹನಾ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಆಗಿದ್ದಾಳೆ, ಅಷ್ಟು ಪೇಷನ್ಸ್ ನನಗೆ ಸ್ವಲ್ಪ ಕಡಿಮೆ. ಇವಾಗ ವಾಪಸ್ ಕಿಚನ್ಗೆ ಹೋಗೋಣ. ನೀವೇನ್ ಅಡ್ಗೆ ಮಾಡ್ತೀರಾ ನೋಡೋಣ ಬನ್ನಿ. ಓಕೆ ಸಂಜನಾ ಅವರೇ, ಅಕ್ಷರ ಅವ್ರಿಗೆ ಪ್ರೀತಿಯಿಂದ ಯಾವ ಡಿಶ್ ಮಾಡ್ಕೊಡ್ತಾ ಇದ್ದೀರಾ? ಸೊ ನಾನಿವತ್ತು ಅಕ್ಷರ ಅವ್ರಿಗೆ ಪ್ರೀತಿಯಿಂದ ಪಾವ್ ಬಾಜಿ ಮಾಡ್ತಿದ್ದೀನಿ. ಪಾವ್ ಬಾಜಿ, ಆಕ್ಚುಲಿ ಪನ್ನೀರ್ ಪಾವ್ ಬಾಜಿ. ಓಕೆ, ಏನೇನ್ ಐಟಮ್ ಅಂತ ಒಂದ್ಸತಿ ಹೇಳ್ಬಿಡಿ. ಹೋಲ್ ವೀಟ್ ಪಾವ್ ತಗೊಂಡಿದೀವಿ, ಬಾಯ್ಲ್ಡ್ ವೆಜಿಟೇಬಲ್ಸ್, ಕ್ಯಾರೆಟ್, ಪೀಸು, ಆಲೂಗಡ್ಡೆ. ಆಲೂ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪಾವ್ ಬಾಜಿ ಆಬ್ವಿಯಸ್ಲಿ. ಕಾಲಿಫ್ಲವರ್, ಆಮೇಲೆ ಬೀನ್ಸ್ ಇದೆ, ಚಾಪ್ಡ್ ಕೊರಿಯಾಂಡರ್, ಚಾಪ್ಡ್ ಅನಿಯನ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪಾವ್ ಬಾಜಿ ಮಸಾಲ, ಅರ್ಶಿನ, chopped tomatoes, chopped capsicums, salt, chili powder, permitted red food color, lemon juice. ಇದು ಬಿಟ್ಟು ನನಗೆ ಬಟರ್ ಮತ್ತೆ ಪನ್ನೀರ್ ಬೇಕಾಗತ್ತೆ. ನಾವು ಬಳಸ್ತಾ ಇದೀವಿ ಹಟ್ಸನ್ ಬಟರ್. ಓಕೆ, ತಗೊಳ್ಳಿ ಬಟರು. ಓಕೆ, ಸೊ ಫಸ್ಟ್ ನಾವು ಬಾಯ್ಲ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ನಂಗೆ ಮ್ಯಾಶ್ ಮಾಡ್ಕೊಡ್ತಾರೆ ನಮ್ಮ ಅಕ್ಕ. ಸೊ ಇವಾಗ ನಾನೊಂದು ಪ್ಯಾನ್ ತಗೊಂಡು ನನ್ನ ಪ್ರೊಸೀಜರ್ ಶುರು ಮಾಡ್ಕೋತೀನಿ, ಅವ್ರು ಮ್ಯಾಶ್ ಮಾಡ್ತಾ ಇರಲಿ. ಹ್ಯಾಟ್ಸನ್ ಬಟರ್ ಹಾಕ್ತಿದ್ದೀವಿ. ವಿ ಆರ್ ಸ್ಟಾರ್ಟಿಂಗ್. ನಾವು ಸ್ವಲ್ಪ ಕ್ಯಾಲರೀಸ್ ಕಟ್ ಡೌನ್ ಮಾಡೋಕ್ಕೆ ಎಣ್ಣೆಲೂ ಒಗ್ಗರಣೆ ಹಾಕ್ಬೋದು, ಬಟ್ ಬಟರಲ್ಲಿ ಹಾಕಿದ್ರೆ ಆ ಬೇಸ್ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಕ್ರೀಮಿಯಾಗಿ. ಇದ್ರ ಜೊತೆ ಸ್ವಲ್ಪ ಆಯಿಲ್ ಕೊಡಿ. ನಾವಿಲ್ಲಿ ಬಳಸ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತೀವಿ ಬಿಕಾಸ್ ಆಲ್ರೆಡಿ ಬಟರ್ ಹಾಕಿದ್ದೀವಿ. ಸೊ ಇಮಿಡಿಯೇಟ್ಲಿ ವಿಲ್ ಸ್ಟಾರ್ಟ್ ವಿತ್ ಪುಟ್ಟಿಂಗ್ ಆರ್ ಚಾಪ್ಡ್ ವೆಜ್ಜೀಸ್ ಏನಿದೆ ನಾ ಹಾಕೊಳ್ಳೋಣ. ಫಸ್ಟ್ ಯಾವಾಗಲೂ ಐ ಸ್ಟಾರ್ಟ್ ವಿತ್ ಆನಿಯನ್ಸ್. ಸೊ ಅದು ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ತಾಡ್ಸ್ಕೊತೀನಿ. ಆಮೇಲೆ ಇನ್ನೊಂದೇನಂದ್ರೆ ಈ ಬಟರ್ಗೆನೆ ಸ್ವಲ್ಪ ಚಾಪ್ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೆ ನಾನು ಈಗಲೇ, ಬಿಕಾಸ್ ಆ ಬಟರ್ ಅಂಡ್ ಕೋರಿಯಾಂಡರ್ ಕುಕ್ ಆದಾಗ ಅದ್ರ ಫ್ಲೇವರೇ ಬೇರೆ. ಓ, ಇದೆಲ್ಲೂ ಕೇಳಿಲ್ಲ ನಾನು. ಸೊ ಸ್ಟಾರ್ಟಿಂಗ್ ಅಲ್ಲೇ ಕೊತ್ತಂಬರಿ, ಮೆಣಸಿನ್ಕಾಯಿ, ಇದೊಂಚೂರು ಕ್ರಿಸ್ಪ್ ಆಗಬೇಕು. ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಪಾವ್ ಬಾಜಿಗೆ. ಪಾವ್ ಬಾಜಿ ಯಾರು ಕಂಡಿಡ್ದಿದ್, ಎಲ್ಲಿ ಕಂಡಿಡ್ದಿದ್ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ವಲ್ಲ. ಪಾವ್ ಬಾಜಿ ಬಂದು ಮಹಾರಾಷ್ಟ್ರದಲ್ಲಿ ಒಂದು 1800 ಶತಮಾನದಲ್ಲಿ ಟೆಕ್ಸ್ಟೈಲ್ ಮಿಲ್ ವರ್ಕರ್ಸ್ ಇರ್ತಾರಲ್ಲ, ಅವ್ರಿಗೆ ಲಂಚ್ ಬ್ರೇಕ್ ತುಂಬಾ ಕಡಿಮೆ ಟೈಮ್ ಕೊಡ್ತಿದ್ರಂತೆ. ಸೊ ಅಷ್ಟು ಕಡಿಮೆ ಟೈಮ್ ಅಲ್ಲಿ ಲೈಟ್ ಆಗಿರೋ ಮೀಲ್ ಅಂಡ್ ಫುಲ್ ನ್ಯೂಟ್ರಿಷಿಯಸ್ ಇರುವಂತ ಮೀಲ್ ಏನ್ ಮಾಡ್ಬೋದು ನಾವು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ರು ವರ್ಕರು ಇದ್ದಿದ್ದ ತರಕಾರಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಒಂದ್ ಯಾವ್ದೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ಬಾಜಿ ಅನ್ನೋದು ಕಂಡಿಡ್ದಿದ್ದು. ಪಾವ್ ಅನ್ನೋದು ಪಾರ್ಚುಗಲ್ ವರ್ಡ್. ಆಕ್ಚುಲಿ ಪಾವ್ ಡಿಸ್ಕವರ್ ಆಗಿದೆ ಪಾರ್ಚುಗೀಸ್ ಇಂದ, ಇಂಡಿಯಾದಲ್ಲ. ಬಟ್ ಅವಾಗ ಪಾರ್ಚುಗಲ್ ರೂಲ್ ಎಲ್ಲ ಇತ್ತು ಅಂತ ಅನ್ಬಿಟ್ಟು ಅದ್ರ ಜೊತೆ ಸೇರಿಸ್ಕೊಂಡು ಅದು ಫೇಮಸ್ ಆಗಿತ್ತು. ಅದು ಇಲ್ಲ ರೋಟಿ ಜೊತೆ ಇಲ್ಲ ರೈಸ್ ಜೊತೆ ಬಾಜಿನ ತಿಂತಾ ಇದ್ರಂತೆ. ಸೊ ಬೇಗನೂ ಆಗ್ತಿತ್ತು, ನ್ಯೂಟ್ರಿಷಿಯಸ್ ಆಗೂ ಇರ್ತಿತ್ತು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಇವಾಗ ಚಾಪ್ ಟೊಮೆಟೊಸ್ ಹಾಕ್ತಿದ್ದೀನಿ. ಇದೊಂಥರ ಮೇನ್ ಅಲ್ವಾ ಪಾವ್ ಬಾಜಿಗೆ? ಬಾಜಿಗೆ ಅದ್ರದ್ದು ಬೇಸ್ ಬರೋದೇ ಟೊಮೆಟೊಸ್ ಇಂದ. ನಾನಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ಖಾರದ ಪುಡಿ. ಅಂದ್ರೆ ದಿನ ನಿಮ್ಮ ಮನೇಲಿ ನೀವೇ ಅಡುಗೆ ಮಾಡ್ತೀರಾ? ಇಲ್ಲ, ಟೈಮ್ ಸಿಗಲ್ಲ, ಬಟ್ ಟೈಮ್ ಇದ್ದಾಗೆಲ್ಲ ಮಾಡ್ತೀನಿ. ಒಟ್ನಲ್ಲಿ ನಿಮ್ ಮದ್ವೆ ಆಗೋರು ತುಂಬಾ ಲಕ್ಕಿ ಅಂತ. ಅದಂತೂ ನಿಜ ಅಲ್ವಾ? ಒಳ್ಳೊಳ್ಳೆ ವೆರೈಟಿ ಅಡಿಗೆ ಮಾಡ್ಕೊಡ್ತಿರ್ತಾರೆ. ಇವಾಗ ಅರ್ಶಿನ ಪುಡಿ ಹಾಕೊಂಡಿದ್ದಾರೆ ಗ್ಯಾಪ್ ಅಲ್ಲಿ. ಅರ್ಶಿನದ ಪುಡಿ ಮತ್ತೆ ಅದು ಆಕ್ಚುಲಿ ಕುಕ್ ಆಗ್ತಿದೆಯಲ್ಲ, ಹುಡುಗನ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನನ್ ಪಾವ್ ಬಾಜಿ ಇದೆಲ್ಲ ಫುಲ್ ಕುಕ್ ಆಗ್ಲಿ, ಆಮೇಲೆ ಕೇಳ್ತೀನಿ. ಸೊ ಇದೆರಡು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಸ್ವಲ್ಪ ಹಾಫ್ ಹಾಕೋತೀನಿ ಪಾವ್ ಬಾಜಿ ಮಸಾಲ. ಇವಾಗ ಸ್ವಲ್ಪ ವಾಟರ್ ಬೇಕು ನಂಗೆ. ನೀರ್ ಬೇಕಾ? ಅಲ್ಲಿದೆ ನೋಡಿ. ಇವಾಗ ನಾನು ಮ್ಯಾಶ್ಡ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ನಂಗೀಗ ಪನ್ನೀರ್ ಬೇಕಲ್ಲ. ಪನ್ನೀರ್ ಬೇಕಾ? ಪನ್ನೀರ್ ಇಲ್ಲ ಅಂತ ಕಣ್ಣೀರ್ ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾವು ಬಳಸ್ತಾ ಇರೋದು ಆರೋಗ್ಯ ಪನ್ನೀರ್. ನಮ್ಮ ಅಕ್ಕಂಗೆ ಆಕ್ಚುಲಿ ಮೆಸ್ಸಲ್ಲಿ ತುರ್ದು ಎಲ್ಲ ತುಂಬಾ ಅಭ್ಯಾಸ, ಆ ಥರ ಎಲ್ಲ ಸೀನ್ಸ್ ತುಂಬಾ ಮಾಡ್ಬಿಟ್ಟಿದ್ದಾರೆ. ಸೊ ನಂಗೊಂದು ಸ್ವಲ್ಪ ಪನ್ನೀರ್ ತುರ್ಕೊಡ್ತೀರಾ? ಹೆಲ್ಪ್ ಮಾಡ್ತೀನಿ. ಒಂದು ಅರ್ಧ ಪನ್ನೀರ್ ನಾವು ತುರ್ಕೊಂಡ್ರೆ ಸಾಕು. ಇನ್ನ ಅರ್ಧ ಪನ್ನೀರ್ನ ನಾವು ಕೈಯಲ್ಲೇ ಕ್ರಂಬಲ್ ಮಾಡಿಬಿಟ್ಟು ಹಾಕ್ತೀವಿ ಕುಕ್ಕಿಂಗ್ಗೆ. ತುರ್ಕೊಂಡಿರೋದನ್ನ ನಾವು ಲಾಸ್ಟಲ್ಲಿ ಗಾರ್ನಿಶಿಂಗ್ ಯೂಸ್ ಮಾಡ್ತೀವಿ. ಈಗ ಪನ್ನೀರು ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀರಾ? ಸೊ ನೀವು ಇದನ್ನ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡು ಹಾಕ್ಬೋದು. ಓಕೆ, ಬಟ್ ನಾನು ಪಾವ್ ಮಧ್ಯ ಬಾಕ್ಸ್ ಅದೇ ಬಾಕ್ಸ್ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ನಾನು ಹಂಗೆ ಕೈಯಲ್ಲೇ ಅದನ್ನ ಕ್ರಂಬಲ್ ಮಾಡ್ಕೊಂಡು ಹಾಕ್ತಿದ್ದೀನಿ.
ಲಾಸ್ಟ್ ಅಲ್ಲಿ ಸಾಲ್ಟು ಮತ್ತೆ ಪಾವ್ ಭಾಜಿ ಮಸಾಲ ಹಾಕ್ಬೇಕು. ನಾವು ಫುಲ್ ಹಾಕಿಲ್ಲ. ಈಗ ನಾನು ಪಾವ್ ಭಾಜಿ ಮಸಾಲ ಹಾಕ್ತೀನಿ ಮಿಕ್ಕಿರೋದು. ಮತ್ತೆ ಹಾಕ್ಬೇಕಾ? ಅರ್ಧ ನಾನು ಅವಾಗ್ಲೇ ಒಗ್ಗರಣೆ ಹಾಕ್ದಾಗ ಹಾಕಿದ್ದೆ. ಇವಾಗ ಮಿಕ್ಕಿದೆಲ್ಲ ಐ ಆಮ್ ಆಡಿಂಗ್ ಹಿಯರ್. ಓಕೆ, ಸೊ ನಾನು ಇವಾಗ ಫುಡ್ ಕಲರ್ ಹಾಕ್ತಿದ್ದೀನಿ. ನೀವು ಇದನ್ನ ಅವಾಯ್ಡ್ ಮಾಡ್ಬೋದು, ಬಟ್ ನಿಮ್ಗೆ ಟಿಪಿಕಲ್ ಸ್ಟ್ರೀಟ್ ಸೈಡ್ ತರ ಕಾಣಿಸ್ಬೇಕು ಅಂದ್ರೆ ಒಂಚೂರು ತುಂಬಾ ಕಲರ್ ಕೊಡುತ್ತಿದೆ. ಆಕ್ಚುಲಿ ಸ್ವಲ್ಪನೇ ಮೈನ್ಯೂಟ್ ಆಗಿ ಚಿಟಿಕೆ ಅಷ್ಟು ಫುಡ್ ಗ್ರೇಡ್ ಫುಡ್ ಕಲರ್. ಇದು ಫುಡ್ ಕಲರ್ಸ್ ಇರಬೇಕು, ನಾಟ್ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ಅದನ್ನ ನೋಡ್ಕೊಂಡು ತಗೊಳ್ಳಿ. ಓಕೆ, ಇವಾಗ ಪಾವ್ ಫ್ರೈ ಮಾಡ್ಕೊಂಡ್ಬಿಡೋಣ. ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪಾವ್ ಒಂಚೂರು ಟೋಸ್ಟ್ ಮಾಡ್ಕೊಳ್ಳಿ. ಪಾವ್ಗೆ ಅಪ್ಲೈ ಮಾಡಿಬಿಟ್ಟು ಟೋಸ್ಟ್ ಮಾಡಿ. ಹಿಂಗೆ ಹಾ. ಸೊ ವೀಕ್ಷಕರೇ, ಈಗ ಪಾವ್ಗೆ ಬೆಣ್ಣೆ ಹಾಕೊಂಡು ಪ್ಯಾನ್ ಮೇಲೆ ಇಟ್ಕೊಂತಾ ಇದೀವಿ. ಬಾಜಿನ ನಾವು ಇನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ವಿ ಲಾಸ್ಟ್ ಅಲ್ಲಿ. ಮಾಡ್ಕೊಂತಾ ಇದೀವಿ. ಸೊ ಇವಾಗ ಬಾಜಿ ನಮ್ದು ರೆಡಿ ಆಗಿದೆ ಆಲ್ಮೋಸ್ಟ್. ಇವಾಗ ಬಾಜಿ ಆಲ್ಮೋಸ್ಟ್ ರೆಡಿ. ಪಾವ್ ಕೂಡ ಫ್ರೈ ಆಗ್ತಾ ಇದೆ. ನಿಂಬೆಹಣ್ಣು ರಸ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ತೀನಿ. ಇವಾಗ ಫೈನಲಿ ಎಂಡ್ ಅಲ್ಲಿ ಸೊ ಐ ಆಮ್ ಆಡಿಂಗ್ ಸಾಲ್ಟ್. ಬಾಜಿ ಕಂಪ್ಲೀಟ್ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ನಾನು ನಿಂಬೆಹಣ್ಣು ರಸ ಹಾಕ್ತಿದ್ದೀನಿ ಲಾಸ್ಟ್ ಅಲ್ಲಿ. ಅಂಡ್ ಅದ್ರ ಮೇಲೆ ಕೋರಿಯಾಂಡರ್ ಬೆಣ್ಣೆ ಹಾಕಿ ಸುರಿದು ಬಿಟ್ಟಿದ್ದಾರೆ. ಸಖತ್ತಾಗಿ ಬರ್ತಾ ಇದೆ ಈ ಒಂದು ಅರೋಮಾ ಫ್ಲೇವರ್. ಒಂಥರ ಸಾಯಂಕಾಲದ ಫೀಲು ನಮ್ ಕಪಲ್ಸ್ ಕಿಚನ್ ಅಲ್ಲಿ ಆಲ್ರೆಡಿ ಫೀಲ್ ಆಗ್ತಾ ಇದೆ. ಓಕೆ, ಸೊ ಬಾಜಿನೂ ರೆಡಿ ಆಗಿದೆ, ಪಾವು ಆಲ್ಮೋಸ್ಟ್ ರೆಡಿ ಆಗಿದೆ. ವಿ ಆರ್ ರೆಡಿ ಟು ಸರ್ವ್. ಸೊ ಬಿಸಿ ಬಿಸಿಯಾಗಿರುವಂತಹ ಫುಲ್ ಹೋಲ್ ವೀಟ್ ಹೆಲ್ದಿ ಪಾವ್ ಭಾಜಿ ರೆಡಿ ಆಗಿದೆ. ನೀವಿಬ್ರು ತಿನ್ನಕ್ ರೆಡಿನಾ? ಸ್ಮೆಲ್ ನೋಡ್ಬಿಟ್ಟೆ ಬಂದ್ಬಿಟ್ಲ ಅಂತ ಒಂದ್ ನಿಮಿಷ, ನನ್ನ ಬಿಟ್ಟು ನೀವಿಬ್ರು ಈ ಪಾವ್ ಭಾಜಿ ಮಾಡ್ಕೊಂಡು ತಿಂತಾ ಇದೀರಲ್ವಾ, ನಿಮ್ಮಿಬ್ರಿಗೂ ಪನಿಷ್ಮೆಂಟ್ ಇದೆ. ಏನ್ ಪನಿಷ್ಮೆಂಟು? ಏನಂದ್ರೆ ಫಸ್ಟ್ ನೀವಿಬ್ರು ನನ್ಗೆ ತಿನ್ಸ್ಬೇಕು, ಅದ್ರ ಜೊತೆ ತಿನ್ಸ್ತಾ ಒಂದೊಂದ್ ಮುದ್ ಕೊಡ್ಬೇಕು. ಓಕೆ, ಪನ್ನೀರ್ ಪಾವ್ ಭಾಜಿ. ಸೊ ಈ ಸೈಡ್ ನಾನು ಹಿಂಗ್ ಮುತ್ಕೊಡ್ತೀನಿ. ಹೆಂಗಿದೆ ಟೇಸ್ಟು? ನಿಮ್ಮಿಬ್ರು ತರನೇ ಸಕ್ಕತ್ತಾಗಿದೆ. ಸೂಪರ್. ಈ ಅಕ್ಕ ತಂಗಿರ ಸಂಬಂಧ ನೋಡ್ತಾ ಇದ್ರೆ ಎಲ್ಲಾರ ಮನೆಗಳಲ್ಲೂ ಈ ತರ ಹೆಣ್ಮಕ್ಳು ಇರ್ಬೇಕು ಅಂತ ಅನ್ಸುತ್ತೆ. ಹೇಗಿದೆ ಟೇಸ್ಟು ಸಾನಕ್ಕ? ಸಂಜು ಸೂಪರ್, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನೀನ್ ನಮ್ ಸೆಟ್ಟಿಗೆ ಏನ್ ತಗೊಂಡ್ಬರ್ತಿದೆ ಗೊತ್ತಾ, ಅದಕ್ಕಿನ್ನ ಚೆನ್ನಾಗಿದೆ ಇದು. ಅರೆ ಸ್ನೇಹ ಅಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೈತ್ರ ಅವ್ರಿಗೆ ಹಾಕೊಡ್ತಿದ್ದೀನಿ. ಅಕ್ಕ ನೀನ್ ಇಲ್ಲಿ ಕೊಡಿಲಿ, ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಆಗಿ ಹೇಳ್ತೀನಿ, ಪುಟ್ಟಕ್ಕನ್ ಮಕ್ಳ ಕೈ ರುಚಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ರೀ. ಇದನ್ನ ನಾನು ಮನೇಲಿ ಮಾಡ್ಕೊಂಡು ತಿನ್ಬೇಕಲ್ಲ, ಹೆಂಗ್ ಮಾಡೋದು ಇನ್ನೊಂದ್ಸತಿ ನೋಡ್ಬೇಕು ಅಂತ. ಸೊ ಈ ಒಂದು ಪನ್ನೀರ್ ಪಾವ್ ಭಾಜಿ ಮಾಡೋದು ಹೇಗೆ, ಇದರ ವಿಧಾನ ನೋಡ್ಕೊಂಬನ್ನಿ. ಪಾವ್ ಭಾಜಿ ಮಾಡುವ ವಿಧಾನ: ಬಾಯ್ಲ್ ಮಾಡಿಕೊಂಡಂತಹ ತರಕಾರಿಗಳನ್ನ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಒಲೆಯ ಮೇಲೆ ಪ್ಯಾನ್ ಇಟ್ಟು ಬಟರ್, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಪಾವ್ ಭಾಜಿ ಮಸಾಲೆಯನ್ನ ಹಾಕಿಕೊಳ್ಳಿ. ನಂತರ ಸ್ಮ್ಯಾಶ್ ಮಾಡಿಕೊಂಡಂತಹ ತರಕಾರಿಯನ್ನ ಸೇರಿಸಿಕೊಳ್ಳಿ. ತುರಿದುಕೊಂಡಂತಹ ಪನ್ನೀರನ್ನ ಹಾಕಿಕೊಂಡು ಪಾವ್ ಭಾಜಿ ಮಸಾಲೆಯನ್ನ ಹಾಕಿಕೊಂಡು ಬೇಯಿಸಿಕೊಳ್ಳಿ. ಒಂದು ಬ್ರೆಡ್ಗೆ ಬಟರ್ ಹಾಕಿ ತವಾ ಮೇಲೆ ಇಟ್ಟು ಬೇಯಿಸಿಕೊಂಡರೆ ಪಾವ್ ಭಾಜಿ ರೆಡಿ. ಶಿಲ್ಪಾ ಪುಟ್ಟಿ ಅಲಿಯಾ ಸುಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವಾಗ ಒಂಥರ ಚೇರ್ ಫಿಲ್ ಆಯ್ತು ಅಲ್ವಾ? ಹೇಗ ಅನಿಸ್ತಿದೆ ನಮ್ ಶೋಗ್ ಬಂದಿರೋದಕ್ಕೆ? ತುಂಬಾ ಖುಷಿ ಆಯ್ತು. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇವರಿಬ್ರಿಗೂ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಸರ್ಪ್ರೈಸ್? ಏನದು? 1 ಸೆಕೆಂಡ್. ಅರೆ ವಾ, ಏನಿದು ಗಿಫ್ಟಾ? ಎಸ್, ಕರೆಕ್ಟ್.
ಏನೇ ಇದೆಲ್ಲ ಸೆಟಲ್ ಅಂತೂ ಇಂಥದ್ದೇನು ಕೊಡೋದೇ ಇಲ್ಲ. ಅಲ್ಲೇ ಇರೋದು ಮತ್ತೆ ಮಜಾ. ಇದ್ ಯಾವಾಗಿಂದಾನೋ ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಇವತ್ತು ಕಪಲ್ಸ್ ಕಿಚನ್ ಬಂದಿದೀವಲ್ವಾ, ಇದೇ ಕರೆಕ್ಟ್ ಟೈಮ್ ಅನ್ಸ್ತು, ಅದಕ್ಕೆ ನಾನು ಇಲ್ಲೇ ತಗೊಂಡ್ಬಂದಿದ್ದೀನಿ. ಓಕೆ, ಸೊ ಇದು ಒಂದೊಂದ್ ಸೈಜ್ ಅಲ್ಲಿ ಇದೆ. ಏನಿದು ಗಿಫ್ಟ್, ಯಾರಿಗೆ ಯಾವ್ದು? ಇದು ನಮ್ ಸಹನ ಅಕ್ಕಂಗೆ, ಇದು ನಮ್ ಸ್ನೇಹ ಅಕ್ಕಂಗೆ. ಫಸ್ಟ್ ಸಹನ ಅಕ್ಕ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಮನೆ ಏನಿದೆ ಇದರಲ್ಲಿ ನೋಡ್ಬೋದಾ? ಹಾ, ಓಪನ್ ಮಾಡು. ಓಪನ್ ಮಾಡ್ಲಾ? ಓ ಶೋರ್. ಸೊ ಇದು ನಾನು ಏನಕ್ಕೆ ಗಿಫ್ಟ್ ಕೊಟ್ಟಿದ್ದೀನಿ ಅಂದ್ರೆ, ಕಣ್ಣೀರ್ ಅಂದ್ರೆ ಸಹನ ಅಕ್ಕ ಅಂದ್ರೆ ಕಣ್ಣೀರು. ಅದು ಆನ್ ಸ್ಕ್ರೀನ್ ನೋಡ್ತಾ ಇದೀವಿ, ಬಟ್ ಇದೇನಿದು ಬಾಟ್ಲು? ಯಾಕೆ ಅಂದ್ರೆ ಅವ್ರಿಗೆ ಯಾವ್ದೇ ಸೀನ್ ಇರ್ಲಿ, ಐ ಡ್ರಾಪ್ ಇಲ್ದೆ, ಯಾವ್ದೇ ಅಳೋ ಸೀನ್ ಇಲ್ದೆ ಇದ್ರು ಸೀನಲ್ಲಿ ಅಳೋದಿರಲ್ಲ, ಬಟ್ ಮಾಯಿಸ್ಚರೈಸ್ ಇರ್ಬೇಕು. ಒಂದು ಸೀಕ್ವೆನ್ಸ್ ಹೇಳ್ತೀನಿ. ಒಂದ್ ಯಾವ್ದೊಂದ್ ಸೀನ್ ನಡೀತಿರುತ್ತೆ, ಅದ್ರಲ್ಲಿ ಕಂಟಿಗೆ ಓದಕ್ ಬರಲ್ಲ ಅಂತ ಇರುತ್ತೆ. ಅಲ್ಲಿ ಪಾಪ ಕಂಟಿ ಅಳ್ಬೇಕು, ಕಂಟಿಗೆ ಓದಕ್ ಬರಲ್ಲ ಅಂತ. ಅವ್ರ ಹೆಂಡತಿ ಅಳ್ಬೇಕು, ಯಾರು ಅಳ್ತಾ ಇಲ್ಲ. ಗ್ಲಿಸರಿನ್ ಹಾಕೊಂಡು ಅಳ್ತವ್ರೆ, ಸಾರಿ ವಾಟರ್ ಡ್ರಾಪ್ಸ್ ಹಾಕೊಂಡು ಅಳ್ತವ್ರೆ. ಯಾಕೆ ವಾಟರ್ ಡ್ರಾಪ್ಸ್ ಹಾಕೊಂಡು ಅಳ್ತವ್ರೆ ಅಂದ್ರೆ ಫೀಲಿಂಗ್ ಇದೆಯಲ್ವಾ, ಅದಕ್ಕೆ ಅಂತ ಫೀಲ್ ಅಂತ ಅನ್ಕೊಂಡ್ ಪಾಪ ಹಾಕೊಂಡು ಅಳ್ತಾನೆ ಅವ್ರೆ. ಯಾ, ಸೀರಿಯಸ್ಲಿ ಶಿಲ್ಪಾಸ್ ಬೆಸ್ಟ್ ಗಿಫ್ಟ್ ಇದು. ನಾನು ಆಕ್ಚುಲಿ ಓಕೆ, ಏನೋ ಸಮಥಿಂಗ್ ಗೋಲ್ಡ್ ಏನಾರ ಇರ್ಬೋದು. ಇನ್ನು ಇಂಜಿನಿಯರ್ ಆಗಿಲ್ಲ, ಆದ್ಮೇಲೆ ಸೀರಿಯಲ್ ಕೊಡ್ತಾರೆ. ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ. ಓಕೆ, ಇವಾಗ ಈ ಗಿಫ್ಟ್ ನೋಡೋಣ, ಇದ್ರಲ್ಲಿ ಏನಿದೆ ಸರ್ಪ್ರೈಸ್. ನನ್ ಯಾವ ತರ ಗಿಫ್ಟ್ ಕೊಟ್ಟಿರ್ತಾರೋ ಅಂತ ಟೆನ್ಷನ್ ಆಗ್ತಾ ಇದೆ ಆಕ್ಚುಲಿ. ಓ ಮೈ ಗಾಡ್, ಫಸ್ಟ್ ಏಡ್ ಕಿಟ್ಟ. ಹೌದು ಅಕ್ಕ, ಏನಾದ್ರೂ ನೆನ್ಪಾಗ್ತಿದ್ಯಾ? ನೆನ್ಪಾಯ್ತು. ಕೊಟ್ಟಿರ್ಬೋದು ಅಂತ. ನಮ್ ಸೆಟ್ ಅಲ್ಲಿ ಯಾರಿಗ್ ಏನೇ ಆಗ್ಲಿ, ಜ್ವರ, ತಲೆನೋವು, ವಾಂತಿ ಏನೇ ಬಂದ್ರು, ಇಲ್ಲಿ ಸಂಜನಾ ಮೇಡಮ್ ಇಲ್ಲಿ ಅವ್ರ ಹತ್ರ ಒಂದ್ ಮಾತ್ರೆ ಸಿಗುತ್ತೆ. ಯಾವ ಮಾತ್ರೆ ಕೇಳ್ತಾರೆ ಎಲ್ಲ ಇವ್ರ ಹತ್ರ ಬ್ಯಾಗಲ್ಲಿ ಹಂಗೆ ಇರುತ್ತೆ. ಮಾತ್ರೆ ಡಬ್ಬಿನ ತಂದಿರ್ತಾರೆ. ಓಕೆ, ಸೊ ಇಷ್ಟೆಲ್ಲ ಫನ್ ನಡೀತಾ ಇದೆ ಅಂದ್ರೆ ಏನ್ ನಿಕ್ ನೇಮ್ಸ್ ಇಟ್ಟಿಲ್ವಾ ಅಕ್ಕಂದ್ರಿಗೆ? ಇವ್ರಿಗೆ ಗೊತ್ತಾಯ್ತಲ್ಲ, ಮೆಡಿಕಲ್ ಸ್ಟೋರು. ಸೊ ಇನ್ನ ಸಹನ ಅಕ್ಕನ ಹತ್ರ ಬರ್ಬೇಕು ಅಂದ್ರೆ ಇವರು ಕಾಂಡಿಮೆಂಟಲ್ ಸ್ಟೋರ್. ಎಸ್, ಯಾಕೆ ಅಂತ ಕೇಳಿ, ನಾವೆಲ್ರು ಲಗೇಜ್ ಒಂದ್ ಬ್ಯಾಗು, ಅದು ಇದು ಅಂತ ಒಂದ್ ಬ್ಯಾಗ್ ತಂದ್ರೆ, ಇವರು ಇಡೀ ತಿಂಡಿನೇ ಒಂದ್ ಬ್ಯಾಗ್ ಹಾಕೊಂಡ್ ತರ್ತಾರೆ. ಅದು ಇಷ್ಟಪ್ಪ ಇರುತ್ತೆ. ನಿಮ್ ಈ ಸಿಸ್ಟರ್ಸ್ ಲವ್ ನೋಡಿ 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 ನನಗೆ ಹೃದಯ ತುಂಬ ಬರ್ತಾ ಇದೆ. ಲವ್ ಇಸ್ ಇನ್ ದಿ ಏರ್ ಅಂತ ಹೇಳ್ತಾರಲ್ಲ, ಸೊ ಇದೇ ಖುಷಿಲಿ ಇಲ್ಲೇ ನೀವು ಇಷ್ಟು ಜೋವಿಯಲ್ ಆಗಿ ಇಷ್ಟು ಪ್ರೀತಿ ಹಂಚ್ತಾ ಇದ್ದೀರಾ ಅಂದ್ರೆ, ಇನ್ನ ಸೆಟ್ಟಲ್ ಯಾವ ರೀತಿ ಇರ್ತೀರಾ, ಯಾವ ರೀತಿ ಇರ್ತೀರಾ ಅಂತ ನಿಮ್ಮ ಟೆಕ್ನಿಷಿಯನ್ಸ್, ನಿಮ್ಮ ಟೀಮ್ ನಿಮ್ ಬಗ್ಗೆ ಮಾತಾಡಿದ್ದಾರೆ. ಅದರ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡೋಣ. ಎಸ್, ಪುಟ್ಟಕ್ಕನ ಮಕ್ಕಳು ಸ್ಪೆಷಲ್ ವಿಡಿಯೋ ಪ್ಲೀಸ್. ಹಾಯ್ ಸಂಜನಾ. ಹಾಯ್ ಅಕ್ಷರ ಅವರೇ. ಅಕ್ಷರ ಅವ್ರು ಹೇಗಂದ್ರೆ, ನಾವೆಲ್ಲ ಕುತ್ಕೊಂಡು ಏನೋ ಮಾತಾಡ್ತಾ ಇರ್ತೀವಿ, ಅವ್ರು ದಿಢೀರ್ ಅಂತ ಗೊಳ್ಳಂತ ನಗಾಡ್ಬಿಡ್ತಾರೆ. ಯಾಕೆ ಅಕ್ಷರ ಅವ್ರು ನಗಾಡ್ತಾ ಇದ್ರಿ ಅಂತ ಕೇಳಿದ್ರೆ, ಮೊನ್ನೆ ನಮ್ದು ಯಾವುದೋ ಒಂದು ಕಾಮಿಡಿ ಇನ್ಸಿಡೆಂಟ್ ನಡೆದಿರುತ್ತಲ್ಲ ಆಕ್ಟಿಂಗ್ ಮಾಡುವಾಗ, ಅದನ್ನ ನೆನ್ಸ್ಕೊಂಡು ಆ ಕ್ಷಣಕ್ಕೆ ನಗಾಡ್ತಿರ್ತಾರೆ. ಸ್ನೇಹ ಕ್ಯಾರೆಕ್ಟರ್ ತುಂಬಾ ಪರ್ಫೆಕ್ಷನ್ ಇರೋ ಕ್ಯಾರೆಕ್ಟರ್. ನಾವು ಸೆಟ್ಗೆ ಹೋಗಿ ನೋಡಿದಾಗ ಅವ್ರು ನೆಕ್ಸ್ಟ್ ಲೆವೆಲ್ ಪರ್ಫೆಕ್ಷನ್ ಇರ್ತಾರೆ. ಎಷ್ಟು ಪರ್ಫೆಕ್ಷನ್ ಅಂದ್ರೆ, ಗ್ರೂಪ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ, ಒಂದು ನೀರು ಅನ್ನೋ ವಿಷಯ ಬಂದ್ರೆ ಅದ್ರ ಅಪ್ಪ, ಅಮ್ಮ, ಅಜ್ಜ, ಮುತ್ತಜ್ಜ ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವ್ರು ಹೇಳೋ ಮ್ಯಾಟ್ರ್ ಕೇಳಿದ್ರೆ ನೆಕ್ಸ್ಟ್ ನೀರು ಕುಡಿಯೋದೇ ಬೇಡ ಅಂತ. ಶಿಲ್ಪ ನಮ್ಮ ಸೀರಿಯಲ್ಗೆ ಹೇಗೆ ಆಯ್ಕೆ ಆಗಿದ್ದು ಅಂದರೆ, ನಾವು ಕೃಷ್ಣ ಸುಂದರಿ ಅನ್ನೋ ಸೀರಿಯಲ್ ಮಾಡಬೇಕಾಗಿತ್ತು. ಆಗ ಇನ್ನು ತುಂಬ ಚಿಕ್ಕ ಹುಡುಗಿ, ಆಗ ಒಂದು ಆಡಿಷನ್ಗೆ ಬಂದಿದ್ಲು. ಅದಾದ ಮೇಲೆ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಈಕೆ ನಮ್ಮಲ್ಲಿ ಯಾವ್ದಾದ್ರು ಒಂದು ಪಾತ್ರ ಮಾಡಿಸ್ಬೇಕು ಅಂತ. ಹಾಗಾಗಿ ಪುಟ್ಟಕ್ಕನ ಮಕ್ಕಳು ಬಂದಾಗ ಈಕೆನ ಕರೆದು ಪುನಃ ಆಡಿಷನ್ ಮಾಡಿ ಈಕೆನ ಸೆಲೆಕ್ಟ್ ಆದ್ಲು. ನಾನು ಫಸ್ಟ್ ಸ್ನೇಹ ಅವ್ರನ್ನ ನೋಡಿದಾಗ, ಇವ್ರೇನಪ್ಪ ಮಾತಾಡ್ಸಿದ್ರೆ ಮಾತಾಡ್ತಾರೋ ಇಲ್ವೋ, ತುಂಬ ಸ್ಟ್ರಿಕ್ಟ್ ಹುಡುಗಿ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಹೋಗ್ತಾ ಅವರು ಎಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರಂದ್ರೆ, ತುಂಬ ಮೆಚುರಿಟಿಯಾಗಿ ಮಾತಾಡ್ತಾರೆ. ಸುಮ್ಮನೆ ಒಟ್ರಾಸಿ ಕಾಮಿಡಿ ಮಾಡಕ್ಕೆ ಅವ್ರು ಬಿಡಲ್ಲ. ನಮ್ಮ ಅಕ್ಷರ ಅವ್ರು ಕೂಡ ಅಷ್ಟೇ, ಎಪಿಸೋಡ್ ಅಲ್ಲಿ ಒಂದು ಸಾರಿ ಹಾಕೊಂಡು ಹೋಮ್ ನಿಲ್ಲುಕ್ತು ಪಾಪದ ಹುಡುಗಿ ತರ ಇರ್ತಾರೆ. ಆದ್ರೆ ಸೆಟ್ಗೆ ಬರ್ತಾರೆ, ಮಾಡರ್ನ್ ಡ್ರೆಸ್ ಹಾಕೊಂಡು ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು ಬರ್ತಾರೆ. ಅಕ್ಷರನ ಯಾವ ಅಕ್ಷರದಲ್ಲಿ ವರ್ಣಿಸೋದಂತಾನೆ ಗೊತ್ತಾಗಲ್ಲ, ಆ ರೀತಿ ಬರ್ತಾರೆ. ಈಗ 3 ಜನರಲ್ಲಿ ಸಿಂಕಿಂಗ್ ಹೇಗಿದೆ ಅಂದರೆ, ನಿಜವಾಗಿಯೂ ಇವ್ರ ಅಕ್ಕ ತಂಗಿಯರೇನೋ ಅಂತ ಅನ್ನುವಷ್ಟರ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡ್ತಾರೆ.
ಆಮೇಲೆ ಇವರು ಒಂದು ರೂಮ್ ಒಳಗಡೆ ಸೇರ್ಕೊಂಡ್ಬಿಟ್ರೆ ಇವ್ರದೇ ಲೋಕ. ಅಲ್ಲಿಂದ ಪಿಜ್ಜಾ ತರಿಸ್ಕೊಂಡು ಪೇಪರ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಮುಂದಕ್ಕಾದ್ರೂ ನಮ್ಮೆಲ್ಲರಿಗೆ ಕೊಟ್ಟು ತಿಂದ್ರಮ್ಮ ಅಂತ, ಯಾಕಂದ್ರೆ ಹೊಟ್ಟೆ ಹಾಳಾಗಬಾರ್ದು. ಒಳ್ಳೇದಾಗ್ಲಿ ನಿಮ್ ಇಬ್ರಿಗೂ. ಬಿಗ್ ಸ್ಕ್ರೀನ್ಗೆ ಆದಷ್ಟು ಬೇಗ ಬನ್ನಿ ಇಬ್ರು. ಇಲ್ಲಿ ಪುಟ್ಟಕ್ಕನ ಮೆಸ್ಸಿನ ಮರ್ಯಾದೆಯನ್ನು ಕಾಪಾಡೋ ಕೆಲಸ ನಿಮ್ಮ ಮೇಲಿದೆ. ತುಂಬಾ ರುಚಿಯಾಗಿ ಅಡುಗೆ ಮಾಡಿ. ನನ್ನ ಕಡೆಯಿಂದ ಇಬ್ರಿಗೂ ಆಲ್ ದ ಬೆಸ್ಟ್. ವಾ ನನಗಂತೂ ತುಂಬಾನೇ ಖುಷಿ ಆಯ್ತಪ್ಪ ವಿಡಿಯೋ ನೋಡಿ. ನೀವೇ ಹೇಗೆ ಅನ್ನಿಸ್ತು ಶಿಲ್ಪಾ? ನನ್ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಹೌದು, ಅವರು ಹೇಳಿದ್ದು 2020 ಅವ್ರು ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ನಂಗೆ ಖುಷಿ ಆಯ್ತು. ಅಕ್ಷರ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಇಷ್ಟೊಂದೆಲ್ಲ ಮಾತಾಡ್ತಾರೆ ಅಂತ. ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ದು, ಅವ್ರು ಮಾತಾಡಿದ್ದು, ಅವ್ರು ನನ್ನ ಬಗ್ಗೆ ಇರೋ ಒಂದು ಒಪಿನಿಯನ್ ಖುಷಿ ಆಯ್ತು. ಫ್ರಾಂಕ್ ಆಗಿ ಏನಿದೆಯೋ ಅವ್ರು ಅದನ್ನೆಲ್ಲ ಹೇಳಿದಾರಲ್ಲ, ಖುಷಿ ಆಯ್ತು. ಬೇಕಾ? ಕೊಡಿ ಅವ್ರು ಇವಾಗ ಎಮೋಷನಲ್ ಆಗೋ ಇದು. ಹೌದು, ಆತಾತ್ರ ಎಷ್ಟು ಪಿಜ್ಜಾ ತಿಂದಿರ್ತೀರಾ ನೀವು ಮತ್ತೆ ಸೆಟ್ ಅಲ್ಲಿ? ಆರ್ಡರ್ ಮಾಡೇ ಇಲ್ಲ. ಜಗ್ಗಿ ಸರ್ ಕನ್ಫ್ಯೂಷನ್ ಆಗಿ ನಾವು ಪರಾಠ ಆರ್ಡರ್ ಮಾಡ್ತೀವಿ, ಅದನ್ನ ಪಿಜ್ಜಾ ತರ ಬಾಕ್ಸ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ಡಯಟ್ ಕಾನ್ಶಿಯಸ್ ಇರೋ ನಾವು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ಪಿಜ್ಜಾ ಅಲ್ಲ ಸರ್, ಪರಾಟ. ಓಕೆ, ಸೊ ವಿಡಿಯೋ ನೋಡಿ ಹೇಗೆ ಅನ್ಸ್ತು ನಿಮಗೆ? ತುಂಬಾನೇ ಟಚ್ ಆಯ್ತು. ಇಲ್ಲಿಗೆ ಸೀದಾ ಇಲ್ಲಿಗೆ ಬಂದ್ಬಿಡ್ತು. ಆ ಮಾತುಗಳೆಲ್ಲ ಅವ್ರು ಡೈರೆಕ್ಟ್ ಆಗಿ ನೇರವಾಗಿ ಹೇಳಲ್ಲ. ಸೊ ಇಲ್ಲಿ ಈ ತರ ಹೇಳ್ತಿರೋದು ಸರ್ಪ್ರೈಸಿಂಗ್ ಅಂಡ್ ನನ್ಗಂತೂ ಮನ್ಸ್ ಮುಟ್ಬಿಡ್ತು. ವೆರಿ ಹ್ಯಾಪಿ, ವೆರಿ ಓವರ್ವೆಲ್ಮ್ಡ್. ಈಗ ನಿಮ್ 3 ಜನಕ್ಕೆ ಸೇರಿಸಿ ನಿಮ್ ಕೈಯಲ್ಲಿ ಅಡಿಗೆ ಮಾಡಿಸಿ ನಿಮ್ಗೂ ಟೇಸ್ಟ್ ಮಾಡಿಸಿ ನಮಗೂ ಕೊಡ್ತಾರೆ. ಯಾರು? ನಮ್ ಮಾಸ್ಟರ್ ಶೆಫ್. ರೆಡಿನಾ? ಸೊ ಈ ಲವ್ ನ ಅಲ್ಲಿ ಒಳಗಡೆ ಕಂಟಿನ್ಯೂ ಮಾಡೋಣ. ನಮ್ ಕಿಚನ್ ಹೋಗೋಣ ಬನ್ನಿ ಪ್ಲೀಸ್. ಸೊ ಪುಟ್ಟಕ್ಕನ ಮಕ್ಕಳಿಗೆ ಅಡಿಗೆ ಮಾಡಿಸೋದಿಕ್ಕೆ ಬರ್ತಾ ಇದ್ದಾರೆ ನಾನದದೆ ನಮ್ಮ ಬಾಸು, ನಮ್ಮ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ನೀವು ಬಂದ್ರೆ ಒಂಥರ ಸೂಪರ್ ಹೀರೋ ತರ ಬರ್ತೀರಲ್ಲ ನೋಡಿ. ಇವತ್ತು ನಮ್ ಕಪಲ್ಸ್ ಕಿಚನ್ ಕೂಡ ಒಂಥರ ಸೂಪರ್ ವುಮೆನ್ ಪವರ್ ಬಂದಿದೆ. ಮೆರುಗು ಎಲ್ಲಾ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ದೃಷ್ಟಿ ತೆಗಿಯಲ್ವಾ? ನಾವೆಲ್ಲರೂ ಸೇರಿ ಒಂಥರ ಪಂಚ ತಾರೆಯರು, ಅದಕ್ಕೆ ಪಂಚ್ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. 3 ರೋಸ್ಗೋಸ್ಕರ ಯಾವ ಡಿಶ್ ಹೇಳ್ಕೊಡ್ತೀರಾ ಬಾಸು? ಇವತ್ತು ತುಂಬಾ ಈಸಿ, ಸಖತ್ ನ್ಯೂಟ್ರಿಷಿಯಸ್ ಸ್ವೀಟ್ ಅನ್ನ ಹೇಳ್ಕೊಡ್ತಿದ್ದೀನಿ. ಸ್ವೀಟ್ ಹೆಸರು ಸಾಮೆ ಮೋತಿಚೂರ್ ಲಾಡು. ಸಾಮೆ ಮೋತಿಚೂರ್ ಲಾಡು. ಓಕೆ, ಸಾಮೆ ಬಗ್ಗೆ ಕೇಳಿದ್ದೀರಾ? ನವಣೆನಾ ಅದು? ಇಲ್ಲ, ಅದೊಂದ್ ಬಗೆಯ ಸಿರಿಧಾನ್ಯ. So, ಸಿರಿಧಾನ್ಯಗಳನ್ನ ಬಳಸ್ಕೊಂಡು ನಮ್ಮ ವೇದಿಕೆಯಲ್ಲಿ ನಾವು ತುಂಬಾ ಶೋಸ್ ಅನ್ನ ಮಾಡಿದೀವಿ. ಪೌಷ್ಟಿಕತೆ ಜಾಸ್ತಿ ಅಡಗಿರೋದ್ರಿಂದ ಮಿಲೆಟ್ಸ್ ಅನ್ನ ಜಾಸ್ತಿ ಬಳಸ್ತೀವಿ. ಹೆಸರು ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಫುಡ್ ಹಾಗೆ ಇರುತ್ತೆ ಅನ್ಕೊಂಡಿದ್ದೀನಿ. ಓಕೆ ಬಾಸ್, ಶುರು ಮಾಡೋಣ. ಓಕೆ, ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾನು ಬಳಸಿರೋದು ಸಾಮೆ ಅಕ್ಕಿ ಇದೆ, ಬೇಯಿಸ್ಕೊಂಡಿರುವಂತ ಸಾಮೆ ಅಕ್ಕಿ, ಸಕ್ಕರೆ, ಆಮೇಲೆ ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಆಮೇಲೆ ಪಿಸ್ಟಾಚಿಯೋ, ತುಪ್ಪ ಇದೆ. ಆಮೇಲೆ ಇವೆಲ್ಲವೂ ನಾನು ಗಾರ್ನಿಶ್ ಮಾಡಕ್ ತಗೊಂಡ್ಬಂದಿರೋದು. ಇದು ನೋಡಿ ಆರ್ಗ್ಯಾನಿಕ್ ಫುಡ್ ಕಲರ್. ಯಾವುದೇ ಸಿಂಥೆಟಿಕ್ ಬೇಸ್ಡ್ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ಆರ್ಗ್ಯಾನಿಕ್ ಫುಡ್ ಕಲರ್. ಸೊ ಈ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ, ನೋಡಕ್ ಇಷ್ಟಿದೆ ಅನ್ಸುತ್ತೆ. ಅದೇ ನಾವ್ ಇದನ್ನ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಒಂದೇ ಸಲ ಪ್ಯಾನಿಗೆ ಹಾಕಿ ಒಂದೇ ಸಲ ಕುಕ್ ಮಾಡೋದು. ಶುರು ಮಾಡೋಣವಾ? ಓಕೆ, ಮೊದಲನೇದಾಗಿ ಸಾಮೆ ಅಕ್ಕಿ. ಆಲ್ರೆಡಿ ಬೆಂದಿರುವಂತಹ ಸಾಮೆ ಅಕ್ಕಿ ಇದು. ನಾವೇ ಯೂಸ್ ಮಾಡ್ಬೋದು, ಆಮೇಲೆ ಸಜ್ಜೆ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಹಾಕ್ಲಾ ಇದೆ ಪೂರ್ತಿ ಹಾಕಿ. ಆಕ್ಚುಲಿ ನನ್ಗೂ ಬೇಜಾರಾಗ್ತಿತ್ತು, ನಾನು ಏನು ಡಿಶ್ ಮಾಡ್ತಾ ಇಲ್ವಲ್ಲ ಅನ್ಬಿಟ್ಟು ನನ್ನ ಆಸೆನ ಪೂರೈಸ್ಬಿಟ್ರಿ. ಥ್ಯಾಂಕ್ಸ್. ಈಗ ಸಕ್ಕರೆ ನಾ ಹೇಳ್ದಾಗೆ ಎಲ್ಲ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಇವಾಗ ಗೋಡಂಬಿ ಪೂರ್ತಿ ಹಾಕದ? ಪೂರ್ತಿ. ಪಿಸ್ತಾ ಹಾಕ್ಲಾ? ಹಾಕಿ. ಈ ಫುಡ್ ಕಲರ್ ಇದೆ ಅಲ್ವಾ, ಇದರಲ್ಲಿ ನಾನೊಂದ್ ಸ್ವಲ್ಪ ರೋಸ್ ವಾಟರ್ ಹಾಕೊಂಡು, ನೀರಿನ ಜಾಗ ಬದಲಿಗೆ ರೋಸ್ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು. ಈಗ ಇದನ್ನ ಕೂಡ ಹಾಕೊಳ್ಳೋಣ. ಏನಕ್ಕೆ ಸ್ಪೆಷಲಿ ರೋಸ್ ವಾಟರ್ ಹಾಕಿರೋದು? ಆ ಎಸೆನ್ಸ್ ಫ್ಲೇವರ್ ಬರುತ್ತೆ. ನಾವು ಇಲ್ಲಿ ಯೂಸ್ ಮಾಡ್ತಿರೋದು ಆರ್ಗ್ಯಾನಿಕ್ ಫುಡ್ ಗ್ರೇಡ್ ಕಲರ್. ಈಗ ತುಪ್ಪ ನೋಡಿ, ತುಪ್ಪ ನ್ಯಾಚುರಲ್ ಫ್ಯಾಟ್, ಅದರಿಂದ ನಾವೇನ್ ದಿಗಿಲ್ ಬೀಳೋದೇನು ಬೇಕಾಗಿಲ್ಲ. ದಿಗಿಲ್ ಬೀಳ್ಬಾರ್ದು, ಯಾಕಂದ್ರೆ ಮಾತಾಡಿದ್ ಕೇಳಿಸ್ಕೊತಿದ್ದೆ. ಒಂದ್ ಡೈಲಾಗ್ ಹೇಳ್ಕೊಡಿ ನಮ್ ಬಾಸ್ ಹೇಳಕ್ಕೆ. ಅಯ್ಯೋ ಸಹನಾ, ನಿನ್ನ ನೋಡ್ತಾ ಇದ್ರೆ ನಂಗೆ ಸ್ಯಾನೆ ದಿಗ್ಲೈತೈತೆ. ಸಹನಾ, ನೀನ್ ನೋಡ್ತಿದ್ರೆ ನಂಗೆ ಸ್ಯಾನೆ ದಿಗ್ಲೈತೈತೆ ಕಣವ್ವ. ಇನ್ನೊಂದು 5 ನಿಮಿಷ ಇದು ಬೆಂದ್ರೆ ಮೋತಿಚೂರ್ ಲಾಡು ರೆಡಿ. ಎಷ್ಟು ಈಸಿನಪ್ಪ ಇದು ಮಾಡೋದು ಅಲ್ವಾ? ತಗೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣವಾ? ಈಗ 3 ಜನ ನೀವು ನಿಮ್ಮ ಹೊಂದಾಣಿಕೆ ಹೆಂಗಿದೆ ಅಂತ ನೋಡೋಣ. 3 ಜನ ಒಂದೇ ಸೈಜಲ್ಲಿ ಉಂಡೆ ಕಟ್ಬೇಕು.
ನಾವು ಸಾಮೆ ಲಾಡುಗೆ ಏನು ಒಳಗಡೆ ಬಳಸಿದ್ವಿ ಆ ಎಲ್ಲಾ ಡ್ರೈ ಫ್ರೂಟ್ಸ್ ಇಲ್ಲಿದೆ. ಇಲ್ಲಿ ಈ ಲಡ್ಡುನ ಹಾಕಿ ಅದು ಕತ್ಕೊಂತೀನಿ ಆಯ್ತಲ್ಲ. ಒಂದೊಂದ್ರ ಮೇಲೆ ಒಂದೊಂದು ಕ್ಯಾಶು, ಚೂರ್ ಬಾದಾಮಿ, ಒಂದ್ ರೋಸ್ ಪೆಟಲ್. ನಮ್ಮ ಪುಟ್ಟಕ್ಕನ ಮಕ್ಕಳು ಪ್ರೀತಿಯಿಂದ ಮಾಡಿರೋಂತಹ ಸಾಮೆ ಮೋತಿಚೂರ್ ಲಡ್ಡು ರೆಡಿ ಆಗಿದೆ. ಎಲ್ಲ ಪ್ರೀತಿಯಿಂದ ಟೇಸ್ಟ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಮೂರು ಜನ ಹೇಳ್ಬೇಕಪ್ಪ, ಹೆಂಗಿತ್ತು ಲಡ್ಡು? ಚೆನ್ನಾಗಿತ್ತು. ಸ್ವೀಟ್ ಸ್ವಲ್ಪ ಕಡಿಮೆ ಇದೆ, ಅದೇ ನಮಗಿಷ್ಟ ಆಕ್ಚುಲಿ. ಇದು ಎಲ್ರಿಗೂ ಕೂಡ ಹೆಲ್ದಿ ಅಂತಾನೂ ಹೇಳ್ಬೋದು. ಹೀಗೆ ಡಯಾಬಿಟೀಸ್ ಇರೋರು ಕೂಡ ಇದನ್ನ ಪ್ರಿಫರ್ ಮಾಡ್ಬೋದು ಆಕ್ಚುಲಿ. ಹೌದು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಒಂದಲ್ಲ 10 ಕೊಟ್ರು ತಿಂತೀನಿ. ಸಂಜನಾ? ನಂಗೆ ಆಕ್ಚುಲಿ ಮೋತಿಚೂರ್ ಲಡ್ಡು ಇಷ್ಟನೇ ಆಗ್ತಿರ್ಲಿಲ್ಲ ಬಿಕಾಸ್ ಆಫ್ ದ ಸ್ವೀಟ್ ಫ್ಯಾಕ್ಟರ್, ಎಷ್ಟು ಸ್ವೀಟ್ ಇದೆ ಅಂತ. ಬಟ್ ಇದು ತಿಂದ್ಮೇಲೆ ಆ ಇಷ್ಟ ಶುರು ಆಗಿದೆ. ಇದು ನಮ್ ತಿಂದ ತಕ್ಷಣ ಆ ಹೆಲ್ತ್ ಫ್ಯಾಕ್ಟರ್ ನಮ್ಗೆ ಗೊತ್ತಾಗುತ್ತೆ. ನಾವು ಸ್ವೀಟ್ ತಿಂತಾ ಇದ್ರು ಎಷ್ಟು ಲೈಟ್ ಆಗಿದೆ ಅಂತ. ಯಾಕಂದ್ರೆ ಆ ಸಾಮೆ ಅನ್ನೋ ಸಿರಿಧಾನ್ಯ ತುಂಬಾ ಹೆಲ್ತಿ, ಅಂದ್ರೆ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಜೊತೆಗೆ ಇವಾಗ ಸ್ವೀಟ್ ತಿನ್ಬೇಕು, ಈ ತರನೇ ಮಾಡ್ಕೊಂಡು ತಿಂದ್ರೆ ಅವಾಗ ಹೆಲ್ತ್ ಇರುತ್ತೆ, ಸ್ವೀಟ್ ತಿಂದಂಗೂ ಇರುತ್ತೆ, ಜೊತೆಗೆ ಎಂಜಾಯ್ ಮಾಡ್ದಂಗೂ ಇರುತ್ತೆ. ಓಕೆ ಬಾಸ್, ನಮ್ಮ ಪುಟ್ಟಕ್ಕನ ಮಕ್ಕಳಿಗೆ ಅದ್ಭುತವಾದಂತಹ ಡಿಶ್ ಹೇಳ್ಕೊಟ್ಟಿದ್ದೀರಾ. ನಾವೆಲ್ಲರೂ ಕೂಡ ಕಲ್ತ್ಕೊಂಡಿದೀವಿ, ಈಸಿಯಾಗಿ ಈ ಲಡ್ಡುನ ಮಾಡ್ಕೊಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಮೆ ಮೋತಿಚೂರ್ ಲಡ್ಡು ಮಾಡೋ ವಿಧಾನ ಹೇಗಿದೆ ನೋಡ್ಕೊಂಬರೋಣ. ಸಾಮೆ ಮೋತಿಚೂರ್ ಲಾಡು ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಪ್ಯಾನ್ ಇಟ್ಟು ಬೇಯಿಸಿಕೊಂಡಿರುವಂತಹ ಸಾಮೆ ಅಕ್ಕಿಯನ್ನ ಹಾಕಿಕೊಳ್ಳಿ. ನಂತರ ಸಕ್ಕರೆ, ಗೋಡಂಬಿ, ಪಂಪ್ಕಿನ್ ಬೀಜ ಹಾಕಿ ಪಿಸ್ತಾ, ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿಕೊಂಡು ತುಪ್ಪವನ್ನ ಸೇರಿಸಿಕೊಳ್ಳಿ. ಹದ ಬರುವವರೆಗೂ ಬೇಯಿಸಿಕೊಂಡು ಉಂಡೆಯನ್ನ ಮಾಡಿಕೊಂಡರೆ ಸಾಮೆ ಮೋತಿಚೂರ್ ಲಾಡು ರೆಡಿ. ಸೆಟ್ ಅಲ್ಲಿ ಇಷ್ಟೆಲ್ಲ ತರಲೆ ಮಾಡ್ತಿರ್ತೀರಾ, ಆಟ ಆಡ್ತಿರ್ತೀರಾ ಅಂತ ಗೊತ್ತು. ನನಗೂ ಇಲ್ಲಿ ಅದ್ ಹೇಗಿರುತ್ತೆ ಅಂತ ನೋಡೋ ಒಂದು ಆಸೆ. ಸೊ ನಾವು ನೀವೆಲ್ಲ ಒಂದು ಆಟ ಆಡೋಣ. ಓಕೆ, ಈ ಆಟ ಏನಂತಂದ್ರೆ ರ್ಯಾಪಿಡ್ ಫೈರ್ ರೌಂಡ್. ವೆರಿ ಸಿಂಪಲ್. ನಾನು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಹೇಳ್ಬೇಕು ಅಷ್ಟೇ. ಓಕೆನಾ? ಎಸ್ ಆರ್ ನೋ ಅಂದ್ರೆ ಸಾಕು. ಓಕೆ, ಅದನ್ನ ಸಿಂಪಲ್ ಆಗಿ ಹೇಳಕ್ ಬಿಡಕ್ ಆಗತ್ತಾ? ಇಲ್ಲ, ಅದನ್ನ ಡಿಫ್ರೆಂಟ್ ಆಗಿ ಹೇಳ್ಬೇಕಲ್ವಾ? ಸೊ ಅದಕ್ಕೆ ಅಂತ ನಿಮಗೆ ಇದು ವಿಸಿಲ್. ಸೊ ಪಿಪಿ ಇದೆ, ಯಾವ್ಯಾವ ಕಲರ್ ಬೇಕು ಆರಿಸ್ಕೊಳ್ಬಹುದು. ನಿಮ್ ಹಳ್ಳಿ ಕಡೆ ಇದೆಲ್ಲ ಸಿಗ್ತದಾ? ಅಲ್ವಾ? ಬೇಜಾನ್ ಸಿಗುತ್ತೆ ನೋಡಿ, ಯಾವ್ದು ಬೇಕಾಗುತ್ತೆ ನಿಮಗೆ ಕಲರ್ ತಗೊಳ್ಳಿ. ಇವಾಗ ವಿಸಿಲ್ ಇಟ್ಕೊಳ್ಳಿ ಕೈಯಲ್ಲಿ. ಸೊ ಎಸ್ ಅಂದ್ರೆ ವಿಸಿಲ್ ಹೊಡಿಬೇಕು, ಎಸ್ ಅಂದ್ರೆ ಏನು ಮಾಡ ಬಾಯಲ್ಲಿ ಆಲ್ರೆಡಿ ಇಟ್ಕೊಂಡಿರ್ಬೇಕು. ಹಂಗೇನೆ ಕೈ ಯೂಸ್ ಮಾಡಂಗಿಲ್ಲ. ಕೈ ಹಿಂಗ್ ಕಟ್ಕೊಂಡ್ಬಿಡಿ, ಹಿಂಗ್ ಇಟ್ಕೊಂಡು ನಗು ಬಂದ್ರೆ ಹಂಗೆ ನಗದು. ಇವಾಗೆಲ್ಲ ಕೈ ಕಟ್ಕೊಳ್ಳಿ. ಓಕೆ, ಇವಾಗ ನಾ ಕೇಳಿದ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೇಕು. ಯಾರು ಎಸ್ ಅಂತ ಹೇಳ್ತಿರೋ ವಿಸಲ್ ಊದ್ರ ಜೊತೆಗೆ ನಿಮ್ ಕೈ ಕೂಡ ತೋರಿಸ್ಬೇಕು. ಓಕೆ, ಸೊ ಅವ್ರಿಗೆ ಸಿಗುತ್ತೆ ಚಾನ್ಸ್. ಈಗ ನಿಮ್ಮ ಮೊದಲನೇ ಪ್ರಶ್ನೆ, ಮೊಬೈಲ್ ಯೂಸ್ ಮಾಡ್ತಾ ಮಿಸ್ ಆಗಿ ಯಾರ್ದನ ಫೋನು ವಾಶ್ರೂಮ್ ಒಳಗ್ ಬಿದ್ದಿದ್ಯಾ? ಅದನ್ನೇ ಯೂಸ್ ಮಾಡ್ತಿದ್ದೀರಾ? ಬಿಸಾಕ್ಬಿಟ್ರಾ? ಓಕೆ, ನೆಕ್ಸ್ಟ್, ಬೇರೆಯವ್ರ ಟೂತ್ ಬ್ರಷ್ ನ ಯೂಸ್ ಮಾಡಿದೀರಾ? ನೀವೆಲ್ಲ ಬಾತ್ರೂಮ್ ಸಂಬಂಧಪಟ್ಟಿರೋದು ಎಲ್ಲದೂ ಮಾಡಿದೀರಾ? ದೆವ್ವದ್ ಸಿನಿಮಾ ನೋಡ್ತಾ ಕಿರ್ಚಿದೀರಾ? ಇದು ನಿಮ್ಮ ಪುಟಾಣಿ ಅಲ್ವಾ, ಎದುರ್ಕೊಂತಾಳೆ. ಓಕೆ, ನೆಕ್ಸ್ಟ್ ಕ್ವೆಶನ್, ನಿಮಗೆ ಬಂದಿರೋ ಗಿಫ್ಟ್ ನ ಬೇರೆಯವ್ರಿಗೆ ರಿಟರ್ನ್ ಆಗಿ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ? ಇದೇ ಗೊತ್ತಾಯ್ತು ನೋಡಿ. ನೀವೇನು ಮಾಡಿಲ್ವಾ ನಿಮ್ ಲೈಫಲ್ಲಿ? ಅಲ್ಲ, ಇದು ಯಾವ್ದೇ ಮಾಡಿಲ್ಲ. ಓಕೆ, ನೆಕ್ಸ್ಟ್, ಬೇರೆಯವ್ರ ಟಿಫನ್ ಬಾಕ್ಸಿನ ಊಟನ ಸೀಕ್ರೆಟ್ ಆಗಿ ತಿಂದಿದ್ದೀರಾ? ಇದು ಮಾಡಿದೀರಾ ನೀವು? ಓಕೆ, ಸೀರಿಯಸ್ಲಿ ಗರ್ಲ್ಸ್? ತುಂಬಾನೇ ಖುಷಿ ಆಯ್ತು, ತುಂಬಾ ಬ್ಯೂಟಿಫುಲ್ ಆಗಿ ಆಡಿದ್ರಿ. ಹೋಪ್ ಯು ಎಂಜಾಯ್ಡ್ ಇಟ್ ಅಂತ ಹೇಳ್ತಾ, ಈಗ ಸಾನಾ, ಸ್ನೇಹ, ಸುಮಾ, ನಮ್ಮ ಕಪಲ್ಸ್ ಕಿಚನ್ ಗೆ ನೀವು ಬಂದಿದ್ದು ನಮಗಂತೂ ತುಂಬಾನೇ ಖುಷಿ ಆಯ್ತು. ಸೊ ನಿಮಗೆ ನಮ್ಮ ಕಪಲ್ಸ್ ಕಿಚನ್ ಗೆ ಬಂದು ಹೇಗ ಅನಿಸ್ತು? ಸ್ಟಾರ್ಟಿಂಗ್ ಫ್ರಮ್ ದೊಡ್ಡಕ್ಕ. ಆಕ್ಚುಲಿ ಇಲ್ಲಿಗೆ ಬಂದು ಸ್ಪೆಷಲ್ ಅಂತಾನೆ ಅನಿಸ್ತಾ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಯೂಶಲಿ ಇದು ಕಪಲ್ ಶೋ. ಸೊ ನಾವು ಕಪಲ್ ಶೋಲಿ ನಾವು 3 ಜನ ತಂಗಿದೀರು ಬಂದಿದೀವಿ. ಸೊ ಅದೇ ನಮಗ್ ಸ್ಪೆಷಲ್. ಸೊ ಒಬ್ರಿಗೊಬ್ರೆ ಕಪಲ್ಸ್. ಪುಟ, ಆಕ್ಚುಲಿ ಶೂಟಿಂಗ್ ಅಲ್ಲೆಲ್ಲ ಹಿಂಗೆಲ್ಲ ಮಜಾ ಮಾಡಕ್ಕಾಗಲ್ಲ.
ಇದಕ್ಕೆ ಅಂತಾನೆ ಕಪಲ್ಸ್ ಕಿಚನ್ ಅಲ್ಲಿ ನಮ್ಗೆ ಈ ತರ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೆ ಅನ್ನಿಸ್ತು? ನಮ್ಮ 3 ಜನರಿಗೆ ಇತ್ತೀಚೆಗೆ ಒಂದೊಂದ್ ಕಡೆ ಟ್ರ್ಯಾಕ್ ಡಿಫ್ರೆಂಟ್ ಹೋಗ್ತಾ ಇದೆ. ಸೊ ಶೂಟ್ ಅಲ್ಲಿ ಸಿಗೋ ಚಾನ್ಸಸ್ ಸಿಕ್ಕಿಲ್ಲ. ಅದ್ ಬಿಟ್ಟು ವಿ ಆರ್ ಆಕ್ಯುಪೈಡ್ ವಿತ್ ಅದರ್ ಥಿಂಗ್ಸ್ ಅಂತ ನಾವು ಆಲ್ಮೋಸ್ಟ್ ಎಷ್ಟೋ ಮಂತ್ಸ್ ಆಯ್ತು ಈ ತರ ಎಲ್ಲ ಆಚೆ ಹೋಗಿ ಮೀಟ್ ಮಾಡಿ. ಒಂದು ಔಟಿಂಗ್ ಅಂತಾನೂ ಹೋಗಿಲ್ಲ 2-3 ಮಂತ್ಸ್ ಇಂದ. ಸೊ ಇಲ್ಲಿ ಆ ಅವಕಾಶ ಮಾಡ್ಕೊಟ್ರಲ್ಲ. ಫಸ್ಟ್ ನಾವಿಬ್ರೆ ಬರ್ತಿದೀವಿ ಅಂದಾಗ ಅವಳು ಇದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಅನ್ಸ್ತಿತ್ತು. ಅಂಡ್ ದಟ್ ಆಲ್ಸೋ ಹ್ಯಾಪೆಂಡ್. ಸೊ ಒಂಥರ ಚೆನ್ನಾಗಿ ನಾಸ್ಟಾಲ್ಜಿ 2 ವರ್ಷದ ಫುಲ್ ಜರ್ನಿ ಎಲ್ಲ ಫ್ಲಾಶ್ ಬ್ಯಾಕ್ ಆಗಿ ರೀಕ್ಯಾಪ್ ಆಯ್ತು ಅಲ್ವಾ. ಈಗ ನಮ್ಮ ಮುದ್ದಾದ ಹುಡುಗಿರು ಬಂದಿದ್ದು ನಮಗಂತೂ ತುಂಬಾನೇ ಖುಷಿ ಆಯ್ತು. ಅದಕ್ಕೋಸ್ಕರ ಅಂತಾನೆ ನಾವು ನಿಮಗೆ ಸಮಥಿಂಗ್ ಸ್ಪೆಷಲ್ ಕೊಡ್ಬೇಕಲ್ಲ ಕಪಲ್ಸ್ ಕಿಚನ್ ಪರವಾಗಿ ತಗೊಬಂದ್ರು. ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿರೋ ಮೆಮೊರೀಸೇ ನಮ್ಗೆ ಬಿಗ್ಗೆಸ್ಟ್ ಉಡುಗೊರೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರ ವೀಕ್ಷಕರೇ, ನಮ್ಮ ಕಪಲ್ಸ್ ಕಿಚನ್ಗೆ ಅಕ್ಷರ, ಸಂಜನಾ, ಶಿಲ್ಪ ಬಂದ್ರು. ಸಖತ್ ಮಜಾ ಮಾಡಿದ್ರು, ವೆರೈಟಿ ಫುಡ್ ನ ಮಾಡಿದ್ರು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ಹೋಗ್ ಬರ್ತೀವಿ. ನಮಸ್ಕಾರ. ಅನ್ನದಾತು ಸುಖಿ ಭವ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.